ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಾರದಾ ಶಾರದಾಂಬೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಅಜ್ಞಾನಾಂಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಅಜ್ಞಾನಾಂಧಸ್ಯ ಲೋಕಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಸುಬ್ರಹ್ಮಣ್ಯಾಯ ದೇವಾಯ ವೈದ್ಯನಾಥಾತ್ಮಜಾಯ ಚ ಸುಬ್ಬರಾಮಯ ಶಿಷ್ಯಾಯ ನಮೋ ಮೋಕ್ಷಪ್ರದಾಯಕ. ಜನ್ಮಾದ್ಯಸ್ಯತೋನ್ಮಯಾದಿತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತ್ಯತ್ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ನಿತ್ಯಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಒಂದು 3 ದಿನದಿಂದ ನಾವು ಉದ್ಧವ ಗೀತೆಯನ್ನು ನೋಡ್ತಾ ಇದ್ವಿ. ಈ ಉದ್ಧವ ಗೀತೆ ಭಾಗವತದ ಶ್ರೀಮದ್ ಭಾಗವತ ಗ್ರಂಥದ ಪುರಾಣದ 11ನೇ ಸ್ಕಂಧವಾಗಿದೆ. ಅದರಲ್ಲಿ 6ನೇ ಅಧ್ಯಾಯದಿಂದ ಶುರುವಾಗುತ್ತೆ. ನಾವು ನಿನ್ನೆವರೆಗೂ 2ನೇ ಅಧ್ಯಾಯವರೆಗೂ ನೋಡಿದ್ವಿ. 2ನೇ ಅಧ್ಯಾಯದಲ್ಲಿ ಪಿಂಗಳ ಎಂಬ ಒಂದು ವೇಶ್ಯೆ, ಅವಳಿಂದ ಏನು ಕಲ್ತ್ಕೊಂಡೆ ಅಂತ ಅವಧೂತರು ಯದು ಮಹಾರಾಜರಿಗೆ ಹೇಳುವಂಥ ವಿಷಯವನ್ನು ನಾವು ನೋಡಿದ್ವಿ. ಈ ಸಂವಾದವು ಕೃಷ್ಣ ಪರಮಾತ್ಮ ಉದ್ಧವರಿಗೆ ಬೋಧಿಸ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ನಡುವೆ ಬಂದಿರುವಂಥ ಸಂವಾದವಾಗಿದೆ ಇದು. ಪಿಂಗಳ ಎಂಬುವಂಥ ಒಬ್ಬಳು ವೇಶ್ಯ ಸ್ತ್ರೀ, ವ್ಯಭಿಚಾರಿಣಿ. ಅವಳು ತನ್ನ ದೇಹವನ್ನು ಮಾರಿಕೊಂಡು ಜೀವನೋಪಾಯವನ್ನು ಮಾಡುತ್ತಾ ಇರ್ತಾಳೆ. ಅವಳು ಒಂದಿನ ಅಲಂಕೃತವಾಗಿ ಅವಳು ಶ್ರೀಮಂತರಿಗೋಸ್ಕರ ಕಾಯ್ತಾ ಇರ್ತಾಳೆ. ಯಾರು ನನ್ನ ಹತ್ರ ಬಂದು ನನ್ನ ಶರೀರ ಉಪಭೋಗ ಮಾಡಿ ನನಗೆ ಧನವನ್ನು ಕೊಡ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಹಾಗೆ ಕಾಯ್ತಾ ಒಂದು ದಿನ ರಾತ್ರಿ ಇಡೀ ಆಗತ್ತೆ. ರಾತ್ರಿವರೆಗೂ ಮಧ್ಯರಾತ್ರಿ ಹೋಗಿ ರಾತ್ರಿ ಆದಾಗ ಅವಳಿಗೆ ಒಂದು ವೈರಾಗ್ಯ ಉಂಟಾಗುತ್ತೆ. ಅವಳು ಅಲಂಕೃತವಾಗಿ ಏನೇನು ಆಭರಣಾದಿಗಳನ್ನು ಹಾಕ್ಕೊಂಡಿದ್ಲು ಅದೆಲ್ಲ ಯಾವುದಕ್ಕೂ ಪ್ರಯೋಜನವಿಲ್ಲದೆ ಆಯ್ತಲ್ಲ ಅಂತ ಒಂದು ಬುದ್ಧಿ ಬರುತ್ತೆ. ಹಾಗಾಗಿ ಒಂದು ವೈರಾಗ್ಯ ಬರುತ್ತೆ. ಇದು ನೋಡು, ನಾನು ಇದೆಲ್ಲ ಅಲಂಕೃತ ಮಾಡಿಕೊಂಡು ಅಸತ್ ಕಾಮದಿಂದ ಇದ್ದೆ ಅಂತಂದರೆ ಯಾವುದು ನನಗೆ ಶ್ರೇಯಸ್ಸು ಅಲ್ವೋ, ನನ್ನ ಪ್ರೇಯಸ್ಸಿಗೋಸ್ಕರ ನನ್ನ ದುಡ್ಡಿಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ನಲ್ಲ ಅಂತ ಒಂದು ಅವಳ ಮೇಲೆ ಒಂದು ಲಜ್ಜೆ ಬರುತ್ತೆ. ಹಾಗಾಗಿ ಅದರಿಂದ ಒಂದು ಪಿಂಗಳ ಗೀತ ಅಂತ ಒಂದು ಹೇಳ್ತಾಳೆ. ಅದು ಪಿಂಗಳ ಒಂದು ದೊಡ್ಡ ಉಪದೇಶ ನಮಗೆ ಕೊಡ್ತಾಳೆ. ಆ ಒಂದು ಭಾಗಕ್ಕೆ ಪಿಂಗಳ ಗೀತ ಅಂತಲೇ ನಮ್ಮ ಭಾಗವತದಲ್ಲಿ ಹೇಳ್ತಾರೆ. ಅದರಿಂದ ಇವತ್ತು ಶುರು ಮಾಡೋಣ. ಪಿಂಗಳೋವಾಚ ಅಹೋ ಮೇ ಮೋಹ ವಿತತಿಂ ಪಶ್ಯತಾ ವಿಜಿತಾತ್ಮನಃ ಯಾ ಕಾಂತಾದಸತಃ ಕಾಮಂ ಕಾಮಯೇ ಏನ ಬಾಲಿಶ ಅಂತ ಹೇಳ್ತಾರೆ. ನಾನು ಒಂದು ಹುಚ್ಚು ಹುಡುಗಿಯಾಗಿ ಅಸತ್ ಜನರ ಹಿಂದೆ ನನ್ನ ಕಾಮವನ್ನು ಇಟ್ಕೊಂಡಿದ್ನಲ್ಲ ಅಂತ ಒಂದು ಪಶ್ಚಾತ್ತಾಪ ಪಡ್ತಾಳೆ. ಈ ಮೋಹವಶಾತ್, ಈ ದುಡ್ಡಿನ ಮೇಲಿರೋ ವ್ಯಾಮೋಹದಿಂದ ನನ್ನ ಶರೀರವನ್ನೇ ಮಾರ್ಕೊಂಡು ಬಿಟ್ಟೆ. ಅದು ಯಾರಿಗೆ ಮಾರಿದೆ ಅಂದರೆ, ಯಾರು ನನಗೆ ಶಾಶ್ವತವಾದಂತಹ ಸುಖವನ್ನು ಕೊಡದೇ ಇರುವಂಥವರು ಅಂಥವ್ರಿಗೆ ಹೋಗಿ ನನ್ನ ದೇಹವನ್ನು ಮಾರಿಕೊಂಡನಲ್ಲ ಅಂತ ನನ್ನ ಶೀಲೆ ಇತ್ಯಾದಿಗಳನ್ನು ಅವ್ರಿಗೆ ನನ್ನ ಸಮರ್ಪಣೆ ಮಾಡಿದ್ನಲ್ಲ. ನಾನು ನಿಜವಾಗಿಯೂ ಭಗವಂತನಲ್ಲಿ, ಆ ಲಕ್ಷ್ಮೀಪತಿ ನಾರಾಯಣನಿಗೆ ನನ್ನ ದೇಹವನ್ನು ಸಮರ್ಪಣೆ ಮಾಡಬೇಕಾಗಿದ್ದವಳು. ಹಾಗಾದರೆ ಹೋಗಿ ಈ ಅಸತ್ ಕಾಮದಿಂದ, ಈ ಅಸತ್ ಆಗಿರುವಂಥ ಈ ಜಗತ್ತಿಗೆಲ್ಲ ನನ್ನ ಕಾಮವನ್ನು ಕೊಟ್ಟು ನನ್ನ ಸಮಯ ಮತ್ತು ನನ್ನ ಪರಿಶ್ರಮ ಇತ್ಯಾದಿಗಳನ್ನು ವ್ಯರ್ಥ ಮಾಡಿಕೊಂಡೆ ಅಂತ ಒಂದು ಹಾಡು ಹಾಡ್ತಾಳೆ, ಪಿಂಗಳ ಗೀತ ಅಂತ. ಸಂತಮ್ಮೆ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾದಿಶೋಕ ಮೋಹಪ್ರದಂ ತುಚ್ಛಮಹಂ ಭಜೇಜ್ಞ ಅಂತ. ನಾನೆಂಥ ತುಚ್ಛನಾಗಿರೋಳು ಅಂತ ಹೇಳಿದರೆ, ಯಾರು ನನಗೆ ಶಾಶ್ವತವಾದ ಸುಖ ಕೊಡೋದಿಲ್ಲೋ, ಯಾರು ನನಗೆ ಶಾಶ್ವತವಾದ ಧನವನ್ನು ಕೊಡೋದಿಲ್ವೋ, ಯಾರು ನನಗೆ ಶಾಶ್ವತವಾದ ಒಂದು ತುಷ್ಟಿಯನ್ನು ಕೊಡೋದಿಲ್ಲೋ ಅಂಥವ್ರ ಹತ್ರ ಹೋಗಿ ನನ್ನ ಶೀಲವನ್ನು ಮಾರ್ಕೊಂಡನಲ್ಲ. ನನಗೆ ಶಾಶ್ವತವಾಗಿ ಕೊಡುವಂಥದ್ದು ಒಂದು ಸುಖ ಅಂದರೆ ಪರಮಾತ್ಮ, ನನ್ನಲ್ಲೇ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮ, ಅವನ ಹತ್ರ ಹೋಗಿ ಮೊರೆ ಹೋಗದೇನೆ ನಾನು ಬೇರೆ ಯಾರ್ಯಾರೋ ಅಜ್ಞಾನಿಗಳ ಹತ್ರ ಹೋಗ್ನಲ್ಲ ಅಂತ ತನಗೆ ತಾನೇ ಬೈಕೊಳ್ತಾಳೆ. ಇಲ್ಲಿ ನಮಗೆ ಒಂದು ವಿಷಯ ನಮಗೇನು ಗೊತ್ತಾಗುತ್ತೆ ಅಂದರೆ, ಈ ಮನೀಷಾ ಪಂಚಕಂ ಅಂತ ಭಗವತ್ಪಾದಾಚಾರ್ಯರದು ಒಂದು ಕೃತಿ ಇದೆ, ಸ್ತೋತ್ರ. ಅಲ್ಲಿ ಬರುತ್ತೆ ಒಂದು ಸ್ತೋತ್ರದ 3ನೇ ಶ್ಲೋಕ ಪ್ರಾಯ. ಶಶ್ವನ್ ಅಶ್ವರಮೇವ ವಿಶ್ವಮಖಿಲಂ ನಿಶ್ಚಿತ್ಯ ವಾಚಾ ಗುರೋಃ ನಿತ್ಯಂ ಬ್ರಹ್ಮ ನಿತ್ಯ ಬ್ರಹ್ಮ ನಿರಂತರಂ ನಿರ್ವ್ಯಾಜ ಶಾಂತಾತ್ಮ
ನಿತ್ಯಂ ಬ್ರಹ್ಮ ವಿರಮತ್ತ ನಿರ್ವ್ಯಾಜ ಶಾಂತಾತ್ಮನ ಭೂತಂ ಭಾವಿತ ದುಷ್ಕೃತೋಯಂ ಪ್ರದಹತ ಸನ್ವಿನ್ಮಯೇ ಪಾವಕೆ ಪ್ರಾರಬ್ಧಾಯ ಸಮರ್ಪಿತೋಯ ಸೋಪು ಇತ್ಯೇಷ ಮನೀಷಾ ಮಮ ಅಂತ. ಚಾಂಡಲೋಸ್ತು ಗುರುವಸ್ತು ಇತ್ಯೇಷ ಮನೀಷಾ ಮಮ ಅಂತ ಹೇಳ್ತಾರೆ. ಅಂದರೆ ಭಗವತ್ಪಾದರ ಚರಿತ್ರೆಯಲ್ಲಿ ನೋಡಿದಾಗ ಅವರು ಕಾಶಿನಲ್ಲಿ ಒಂದು ಕಡೆ ಹೋಗಬೇಕಾದ್ರೆ ಅವ್ರ ಎದುರುಗಡೆ ಒಬ್ಬ ಚಾಂಡಲ 4 ನಾಯಿಗಳ ಜೊತೆ ಬಂದು ಬರ್ತಾನೆ. ಆವಾಗ ಗುರುಗಳ ಶಿಷ್ಯರು ಪರಿಚಯರು ಬಂದು ಜಾಗ ಕೊಡಿ ಗುರುಗಳಿಗೆ ಅಂತ ಹೇಳ್ತಾರೆ. ಆವಾಗ ಚಾಂಡಲ ಬಂದು ಒಂದು ಪ್ರಶ್ನೆ ಕೇಳ್ತಾನೆ, ಯಾರಿಗೆ ಜಾಗ ಕೊಡಬೇಕು ಅಂತ ಹೇಳ್ತಾ ಇದೆಯಾ? ಈ ದೇಹವನ್ನು ಪಕ್ಕದಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದೆಯಾ, ಅಥವಾ ನನ್ನ ಈ ಆತ್ಮವನ್ನು ಪಕ್ಕದಲ್ಲಿ ಹೋಗಬೇಕು ಜಾಗ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದೆಯಾ ಅಂತ ಪ್ರಶ್ನಿಸ್ತಾನೆ. ಆವಾಗ ಗುರುಗಳಿಗೆ ಒಂದು ಅರಿವಾಗತ್ತೆ, ನಾನೇ ಅಲ್ವಾ ಈ ದೇಹಾದಿಗಳು ಆತ್ಮ ಬೇರೆ ದೇಹಾದಿಗಳು ಬೇರೆ ಅಂತ ಅದು ಈ ಒಂದು ತತ್ವವನ್ನೇ ನಾನೇ ಬೋಧನೆ ಮಾಡಿದ್ದು. ಇವ್ರು ನನಗೆ ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಸಾಕ್ಷಾತ್ ಪರಮೇಶ್ವರನ ಅವತಾರವಾಗಿ ಆಗಿರಬೇಕು, ಕಾಶಿ ವಿಶ್ವನಾಥನೇ ಆಗಿರಬೇಕು ಅಂದ್ಬಿಟ್ಟು ಆ ಚಾಂಡಾಲವಾಗಿರಲಿ ಗುರುವಾಗಿರಲಿ ಯಾವುದೇ ಒಂದು ಜನಾಂಗದಾಗಿರಲಿ ಅವನಿಂದ ಈ ಆತ್ಮಜ್ಞಾನವನ್ನು ಪಡೆಯುವಂಥವನಾಗಿದ್ದರೆ ಆತನು ನನ್ನ ಗುರು ಆಗಿರ್ತಾನೆ ಅಂದ್ಬಿಟ್ಟು ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಭಗವತ್ಪಾದರು. ಅದೇ ಥರ ಇಲ್ಲೂ ಕೂಡ ಅವಧೂತರು ಕೂಡ 24 ಗುರುಗಳು ಪ್ರಾಣಿ ಕೀಟ ಇತ್ಯಾದಿಗಳಿಂದ ಏನು ಒಂದು ಉಪದೇಶವನ್ನು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ, ಅದು ಯಾವುದೇ ಒಂದು ಮನುಷ್ಯರಿಂದನೇ ಕಲಿಬೇಕು ಇವರಿಂದನೇ ಕಲಿಬೇಕು ಅಂತ ಇಲ್ಲದೇನೆ ಪ್ರತಿಯೊಂದು ಜೀವಜಂತುವಿಂದನೂ ಕಲಿತ್ಕೊಂಡು ಏನೇನು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕು ಅಂತ ಒಂದು ಪಾಠ ಉಪದೇಶ ನಮ್ಗೆ ಅವಧೂತರು ಕೊಡ್ತಾರೆ. ಅದೇ ಥರ ಭಗವತ್ಪಾದಾಚಾರ್ಯರ ಜೀವನದಲ್ಲೂ ಕಲಿತಾರೆ. ಅಲ್ಲಿ ಈ ಮನೀಷಾ ಪಂಚಕಂ ಆವಾಗ ಈ ಚಾಂಡಲ ದರ್ಶನ ಆಗಿದಾಗ ಭಗವತ್ಪಾದರು ಮನೀಷಾ ಪಂಚಕಂ ಅಂತ ಒಂದು ಸ್ತೋತ್ರ ರಚನೆ ಮಾಡ್ತಾರೆ. ಇಲ್ಲಿ ಶಶ್ವನ್ನಶ್ವರಮೇವ ನಿತ್ಯಂ ವಿಶ್ವಂ ಅಖಿಲಂ ಅಂತ ಹೇಳ್ತಾರೆ. ಈ ಇಡೀ ಜಗತ್ತಿನಲ್ಲಿ ಶಾಶ್ವತವಾಗಿರುವಂಥ ಸತ್ಯವೇನೆಂದರೆ ಇದೆಲ್ಲವೂ ನಾಶವಾಗತ್ತೆ ಅಂತಲೇ ಒಂದು, ಯಾವುದು ನಮಗೆ ನಾಶವಾಗದೇ ಇರುವಂತಹ ಒಂದು ಸತ್ಯ ಅಂದರೆ ಇದೆಲ್ಲವೂ ನಾಶವಾಗುವಂಥದ್ದೇ ಅಂತಲೇ ಅದೊಂದು ಮಾತ್ರ ಸತ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಸದಾಕಾಲದಲ್ಲಿ ವಿಕಾರವನ್ನು ಹೊಂದುತ್ತಾನೆ ಇರುತ್ತೆ. ಒಂದು ಹುಟ್ಟು ಅಂತ ಒಂದು ಜನ್ಮ ಅಂತ ಒಂದು ಬರುತ್ತೆ, ಅದು ಸ್ವಲ್ಪ ಬೆಳೆಯುತ್ತೆ, ಆಮೇಲೆ ವೃದ್ಧ ಆಗತ್ತೆ, ಆಮೇಲೆ ಅದಕ್ಕೆ ನಾಶ ಆಗುತ್ತೆ ಅಂತ ಇದು 4 ವಿಕಾರಗಳು ಅಂತ ಹೇಳ್ತಾರೆ. ಅದು ಎಲ್ಲವೂ ಈ ಪ್ರಪಂಚದಲ್ಲಿ ನೋಡುವಂಥ ಎಲ್ಲ ವಸ್ತುಗಳಿಗೂ ಇದ್ದೇ ಇದೆ. ಹಾಗಾಗಿ ಇದನ್ನು ನಿಶ್ಚಯ ಮಾಡ್ಕೋ, ಯಾರಿಂದ ನಿಶ್ಚಯ ಮಾಡ್ಕೋ? ಗುರುನಿಂದ. ನಿಶ್ಚಿತ್ಯ ವಾಚ ಗುರೋ ಅಂತ ಈ ಗುರುಗಳ ವಾಕ್ಯದಿಂದ ಸದ್ಗುರುವಿನ ಮೊರೆ ಹೋಗಿ ಅವರಿಂದ ಈ ವಾಕ್ಯವನ್ನು ನಿಶ್ಚಯ ಮಾಡ್ಕೋ ಅಂತ ಭಗವತ್ಪಾದರು ಹೇಳ್ತಾರೆ. ಅದಾಗಿ ಆ ಒಂದು ವಿಷಯ ಯಾವತ್ತು ನಿಶ್ಚಯ ಆಗಿ ನಮ್ಮ ಮನದಟ್ಟು ಮಾಡ್ಕೊಳ್ತೀವೋ ಆವಾಗಲೇ ನನಗೆ ಪ್ರತಿಯೊಬ್ಬರಿಗೂ ಆತ್ಮಜ್ಞಾನ ಕಡೆ ಹೋಗೋದಕ್ಕೆ ಒಂದು ದಾರಿ ಸಿಗತ್ತೆ ಅಂತ ಭಗವತ್ಪಾದರು ಹೇಳ್ತಾರೆ. ಇಲ್ಲಿ ಈ ಪಿಂಗಳೆ ವೇಶ್ಯಾಸ್ತ್ರೀ ಏನಂತಾರೆ, ಈ ಯಾವತ್ತು ನಾಶವಾಗುವಂತಹ ಜನರ ಹಿಂದೆ ನಾನು ಹೋಗಿದ್ನಲ್ಲ, ಇಂಥ ಒಂದು ದುರ್ಬುದ್ಧಿ ನನಗೆ ಬಂತಲ್ಲ ಅಂತ ಅವಳು ತನಗೆ ತಾನೇ ಬೈಕೊಳ್ತಾಳೆ. ಅಹೋ ಮಯ ಆತ್ಮ ಪರಿತಾಪಿತೋ ವೃಥ ಸಾಂಕೇತ್ಯ ವೃತ್ಯಾತಿ ವಿಗರ್ಹ್ಯ ವಾರ್ತೆಯ ಸ್ತ್ರೈಣಾ ನರಾತ್ ಯಾರ್ಥ ತೃಷೋ ಅನುಶೋಚ್ಯಾತ್ ಕ್ರೀತೇನ ವಿತ್ತಂ ರತಿಮಾತ್ಮನೇಚ್ಛತಿ ಅಂತ ಹೇಳ್ತಾರೆ. ನಾನು ಎಂತೆಂಥವ್ರಿಗೆ ನನ್ನ ದೇಹವನ್ನು ಮಾರಿಕೊಂಡಿದ್ದೀನಿ, ಹಾಗಾದರೆ ನನ್ನ ಒಳಗಡೆ ಅಂತ ಇರುವಂಥ ಅಂತರ್ಯಾಮಿ ಪರಮಾತ್ಮ ಯಾವತ್ತೂ ನನ್ನಲ್ಲೇ ಇರಬೇಕು ಅಂತಲೇ ಇದ್ದಾನೆ. ಅವನಿಗೋಗಿ ಒಂದು ಸತಿ ಕೂಡ ನಾನು ಹೇಗೆ ಒಂದು ಪತಿವ್ರತೆ ಸ್ತ್ರೀ ತನ್ನ ಪತಿಯನ್ನು ಬಿಟ್ಟು ಬೇರೆ ಯಾರೋ ಒಂದು ಗಂಡಸಿನ ಹಿಂದೆನೂ ಹೋಗೋದಿಲ್ವೋ ಆ ಥರ ಒಂದು ಆತ್ಮಭಕ್ತಿ ನನ್ನಲ್ಲಿ ಇರಲಿಲ್ವೇ ಅಂತ ಒಂದು ಪಶ್ಚಾತ್ತಾಪ ಪಡ್ತಾಳೆ. ಇಲ್ಲಿ ನೋಡಿ, ಇದು ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ಅಂತ ಹೇಳ್ತೀವಿ. ಈ ನಮ್ಮ ಆತ್ಮತತ್ವವೇ ಈಶ್ವರನಾಗಿಯೂ ಹಾಗೆ ಗುರುವಾಗಿಯೂ ಮತ್ತು ನಮ್ಮ ಆತ್ಮವಾಗಿಯೂ 3 ಭಾಗದಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ ಅಂತ ಭಗವತ್ಪಾದರು ಹೇಳ್ತಾರೆ. ನಮ್ಮ ಸಂಪ್ರದಾಯ, ನಮ್ಮ ಸನಾತನ ಧರ್ಮ ಇದು ಮೊದಲನೇ ಉಪದೇಶ ಏನಂದರೆ ಈ ಜಗತ್ತಲ್ಲಿ ಏನು ನೋಡ್ತಿರೋ ಅದೆಲ್ಲವೂ ಒಂದು ಪರಬ್ರಹ್ಮ ಸ್ವರೂಪವೇ ಆಗಿದೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತಾರೆ. ಎಲ್ಲವೂ ಬ್ರಹ್ಮಸ್ವರೂಪವಾಗಿದೆ. ಹಾಗಾಗಿ ಆತ್ಮವು ಬ್ರಹ್ಮಸ್ವರೂಪ. ಗುರು ಅಂತ ಯಾರನ್ನು ನಾವು ಮರ್ಯಾದೆ ಕೊಟ್ಟು ಅವರನ್ನು ಪೂಜಿಸ್ತೀವೋ ಅವರು ಕೂಡ ಈ ಪರಬ್ರಹ್ಮ ಸ್ವರೂಪವೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮ ಕೂಡ ಈಶ್ವರ ಅಂತ ನಾವು ಯಾರು ದೇವರನ್ನು ಅಂತ ಪೂಜಿಸ್ತೀವೋ ಅವರು ಕೂಡ ಬ್ರಹ್ಮಸ್ವರೂಪವೇ ಆಗಿದ್ದಾರೆ. ಈ ಒಂದು ವಿಷಯನ ನಮಗೆ ಹಾಗಾಗಿ ಇದು ನಮಗೆ ಈಶ್ವರನಲ್ಲಿ ಪ್ರಣಿಪತಿ ಮಾಡೋದು, ಭಕ್ತಿ ಮಾಡೋದು ಎಲ್ಲ ನಮಗೆ ಗೊತ್ತೇ ಇದೆ. ನಾವೊಂದು ಮೂರ್ತಿಗೆ ಪೂಜೆ ಮಾಡ್ತೀವಿ ಅಥವಾ ಭಗವಂತನ ಒಂದು ಕೀರ್ತನೆ ಹಾಡಾದಿಗಳನ್ನು ಹಾಡ್ತೀವಿ. ಹಾಗೆ ಅವರನ್ನು ಸ್ತೋತ್ರವನ್ನು ಮಾಡ್ತೀವಿ. ಶಿವಾಯ ನಮಃ, ರಾಮಾಯ ನಮಃ ಅಂತ ಇತ್ಯಾದಿಗಳು ಶ್ಲೋಕಗಳಿಂದ ಅವರ ಉಪಾಸನೆ ಮಾಡ್ತೀವಿ. ಇದೆಲ್ಲ ಮಾಡೋದು ಈಶ್ವರನಲ್ಲಿ ನಾವು ಸಲ್ಲಿಸುವಂತಹ ಭಕ್ತಿ.
ಹಾಗೆ ನಾವು ಗುರುಗಳಿಗೆ ಭಕ್ತಿ ಮಾಡೋದಂತೂ ನಮ್ಮ ಸಂಪ್ರದಾಯದಲ್ಲಿ ಈ ಈಶ್ವರಾರಾಧನೆಗಿಂತ ಗುರು ಆರಾಧನೆ ತುಂಬ ಮುಖ್ಯ ಅಂತ ಹೇಳ್ತಾರೆ. ಗುರುಗಳು ಹೇಳಿರುವಂಥ ಉಪದೇಶವನ್ನು ಅಳವಡಿಸ್ಕೊಳ್ತೀವಿ, ಅವರು ಹೇಳಿರೋ ಮಾತನ್ನು ಕೇಳ್ತೀವಿ, ಅವ್ರಿಗೆ ಸೇವೆ ಮಾಡ್ತೀವಿ, ಶುಶ್ರೂಷೆ ಇತ್ಯಾದಿಗಳನ್ನು ಮಾಡ್ತೀವಿ. ಇದೇ ಗುರುಗಳಿಗೆ ಒಂದು ಭಕ್ತಿಯಾಗಿರೋದು, ಗುರುನಲ್ಲಿ ಭಕ್ತಿಯಾಗಿರೋದು, ಭಗವಂತನಲ್ಲಿ ಭಕ್ತಿಯಾಗಿರೋದು ಅಂತೂ ನಮಗೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ಆತ್ಮಕ್ಕೆ ಹೆಂಗೆ ಭಕ್ತಿಯಾಗಿರೋದು ಅಂತ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡುತ್ತೆ. ಯಾಕಂದರೆ ನಾವು ಈ ಆತ್ಮವನ್ನು ನಾವು ಪ್ರತ್ಯಕ್ಷವಾಗಿ ಕಂಡುಹಿಡಿಯೋದು ಸುಲಭವಾದ ವಿಷಯವಲ್ಲ. ಹಾಗಾಗಿ ನಾವು ಆತ್ಮದಲ್ಲಿ ಹೆಂಗೆ ಭಕ್ತಿಯಾಗಿರೋದು, ಆತ್ಮರತಿಯಾಗಿ ಹೆಂಗಿರೋದು ಅಂತ ಈ ಪಿಂಗಳೆ ಹೆಂಗೆ ಗಂಡಸರ ಹತ್ರ ರತಿಯಾಗಿದ್ಲು, ಅವಳು ನಮ್ಗೆ ಇದು ಹೇಳ್ತಾಳೆ, ನಾನು ಆತ್ಮನಲ್ಲಿ ರತಿಯಲ್ಲ ಹೊಂದಿದ್ದೇನೆ, ಬೇರೆ ಅನಾತ್ಮವಾಗಿರುವಂಥ ವಸ್ತುಗಳಲ್ಲೆಲ್ಲ ನಾನು ರತಿಯನ್ನು ತೋರಿಸ್ನಲ್ಲ ಅಂತ ಒಂದು ಬೇಜಾರು ಮಾಡ್ಕೊಳ್ತಾಳೆ. ಹಾಗಾಗಿ ಪಿಂಗಳೆ ನಮ್ಗೆ ಹೇಳುವಂಥದ್ದೇನು, ನಮ್ಮ ಆತ್ಮದಲ್ಲೇ ಅಂತರ್ಯಾಮಿ ಭಗವಂತ ಪರಮಾತ್ಮ ನಮ್ಮೊಳಗಡೆನೇ ಇದ್ದಾನೆ, ಅವನಲ್ಲಿ ರತಿಯಾಗಿರಬೇಕು ಅಂತ ಹೇಳ್ತಾಳೆ. ಮುಂದೆ ಹೇಳ್ತಾಳೆ, ಯದಸ್ಥಿಭಿರ್ ನಿರ್ಮಿತಂ ವಂಶವಂಶ್ಯಂ ಸ್ಥೂಣಂ ತ್ವಚಾ ರೋಮನಖೈಹಿ ಪಿನದ್ಧಂ ಕ್ಷರನ್ನ ವದ್ವಾರ ಮಗಾರಮೇತದ ವಿಣ್ಮೂತ್ರ ಪೂರ್ಣಂ ಮುದಪೈತಿ ಕಾನ್ಯ ಅಂತ ಹೇಳ್ತಾರೆ. ಈ ಶರೀರ ಎಂಬುದೇ ಒಂದು ಮನೆ ಇದ್ದಾಗೆ. ಮುಂದೆ ಹೇಳ್ತಾಳೆ ಅಂಧಕೂಪಂ ಗೃಹಂ ಅಂತ ಹೇಳ್ತಾಳೆ. ಈ ಮನೆ ಎನ್ನುವಂಥದ್ದೇ ಅಂಧಕೂಪ ಅಂತಂದರೆ ಒಂದು ಕಾಡು ಬಾವಿ ಅಂತ ಒಂದು ವಿಶೇಷಣ ಕೊಡ್ತಾಳೆ. ನಮ್ಮ ಮನೆ ಮಠ ಇತ್ಯಾದಿಗಳನ್ನು ನಾವು ಯಾವಾಗ ಅದರೊಳಗಡೆ ಇರ್ತೀವೋ ಅದರಲ್ಲೇ ಇನ್ನೂ ಮುಳುಗಿ ಹೋಗ್ತೀವಿ. ಅದರಿಂದ ಎದ್ದು ಬರೋದಕ್ಕೆ ನಮಗೊಂದು ಸ್ಫೂರ್ತಿಯಾಗಲಿ ಒಂದು ಉತ್ಸಾಹವಾಗಿ ಬರೋದಿಲ್ಲ. ಯಾಕಂದರೆ ಅದರಲ್ಲೇ ಎಷ್ಟೊಂದು ನಮಗೆ ಬೇಕಾಗಿರುವಂಥ ವಸ್ತು ಇತ್ಯಾದಿಗಳನ್ನು ತೋರಿಸುತ್ತೆ ಜಗತ್ತು. ಮಾಯಾವಶಾತ್ ನಮಗದೆಲ್ಲ ತೋರಿಸುತ್ತೆ. ಹಾಗಾಗಿ ಅದನ್ನೆಲ್ಲ ಸತ್ಯ ಅಂತ ನಂಬ್ಕೊಳ್ಬಾರ್ದು ಅಂತ ಪಿಂಗಳ ಇನ್ನು ಮುಂದೆ ಹೇಳ್ತಾಳೆ ಇದರಲ್ಲಿ. ಹಾಗೆ ಹೆಂಗಿನ ಮನೆಯೇ ಅಂಧಕೋಪ ಅಂತಂದರೆ ಈ ಶರೀರವೂ ಒಂದು ಮನೆ ಅಂತ ಹೇಳಿಕೊಂಡು ಇದರಲ್ಲಿ ಎಷ್ಟೊಂದು ತ್ಯಾಜ್ಯವಾದ ವಸ್ತುಗಳಿದೆ, ಮಲಮೂತ್ರಾದಿಗಳು. ನಮ್ಮ ಈ ಮನೆ ಕಟ್ಟಡ ಹೆಂಗೆ ಕಟ್ಟಿದೆ ಅಂದರೆ ನಮ್ಮ ಮೂಳೆಗಳು, ಮಾಂಸ ಮಜ್ಜ ಇತ್ಯಾದಿಗಳಿಂದ ಮನೆ ಕಟ್ಟಿದೆ. ಇದರಲ್ಲಿ ಈ ಮನೆ ಒಳಗಡೆ ಆಗಿರುವಂಥ ಲಕ್ಷ್ಮೀಪತಿ ನಾರಾಯಣವನ್ನು ನಾವು ಸದಾ ಕಾಲದಲ್ಲಿ ಮನೆ ಯಜಮಾನನಂತೆ ನೋಡಿಕೊಂಡು ಅವನಲ್ಲಿ ರತಿಯಾಗಿರಬೇಕು ಅಂತ ಒಂದು ವಿಷಯ ಪಿಂಗಳೆ ಹೇಳ್ತಾಳೆ. ವಿದೇಹಾನಾಂ ಪುರೇ ಹ್ಯಸ್ಮಿನ್ ನಹ ಅಹಂ ಏಕೈವ ಮೂಢಧೀಹಿ ಯಾನ್ಯಾಮಿಚ್ಛಂತಿ ಅಸತ್ಯಂ ಅಸ್ಮಾದ್ ಆತ್ಮದಾತ್ ಕಾಮ ಮುಚ್ಚಿತಾತ್ ಅಂತ ಹೇಳ್ತಾರೆ. ಈ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಲ್ಲಿ ಮರ್ತೋಗಿದ್ದೀನಿ. ಈ ಪಿಂಗಳ ಎಂಬುದು ವಿದೇಹ ರಾಜ್ಯದಲ್ಲಿ ಇದ್ಲಂತೆ. ವಿದೇಹ ಅಂತ ಒಂದು ರಾಜ್ಯ, ಈಗಿನ ಜನಕಪುರಿ ಅಂತ ಒಂದು ನೇಪಾಲ್ನಲ್ಲಿ ಒಂದು ಊರು ಬರುತ್ತೆ, ನೇಪಾಲ್ ದೇಶದಲ್ಲಿ. ವಿದೇಹ ಅಂತ ಆಗಿನ ಕಾಲದಲ್ಲಿ ಅಲ್ಲಿ ಇದ್ದಿತ್ತು. ವಿದೇಹ ಅಂತ ಆ ರಾಜ್ಯಕ್ಕೆ ಹೆಸರಿತ್ತು. ಅದಕ್ಕೆ ಸೀತಾದೇವಿಗೂ ವೈದೇಹಿ ಅಂತ ಒಂದು ಹೆಸರು ಬರುತ್ತೆ. ವಿದೇಹ ರಾಜನ ಮಗಳು ಅಂತ ಹೇಳ್ತಾರೆ. ವಿದೇಹ ಅಂತ ಸಂಸ್ಕೃತದಲ್ಲಿ ಯಾರು ದೇಹದ ಮೇಲಿರುವಂಥ ಮೋಹವನ್ನು ತ್ಯಾಗ ಮಾಡಿದಾರೋ, ವಿದೇಹ ಅಂತ ದೇಹವನ್ನೇ ಬಿಟ್ಟು ಬಾಳಿ ಬದುಕ್ತಾ ಇರೋರು, ದೇಹದ ಮೇಲಿರೋ ಮೋಹಾದಿಗಳನ್ನು ಬಿಟ್ಟವರು ಅಂತ ಒಂದು ಅರ್ಥ. ಆ ವಿದೇಹ ರಾಜ್ಯದಲ್ಲಿ ಜನಕ ಮಹಾರಾಜರು ಎಂಥ ದೊಡ್ಡ ಮಹಾತ್ಮರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಷ್ಟಾವಕ್ರ ಗೀತ ಇತ್ಯಾದಿಗಳನ್ನು ಅವ್ರ ಸಭೆಯಲ್ಲೇ ಚರ್ಚೆ ಆಗಿತ್ತು. ಉಪನಿಷತ್ತುಗಳಲ್ಲೂ ಸಾಕಷ್ಟು ಕಡೆ ಜನಕ ಮಹಾರಾಜರ ಬಗ್ಗೆ ಉಲ್ಲೇಖನ ಸಿಗುತ್ತೆ ನಮಗೆ. ಚಾಂದೋಗ್ಯ ಉಪನಿಷತ್ತಾಗಲಿ ಅಥವಾ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅಲ್ಲಲ್ಲಿ ಜನಕ ಮಹಾರಾಜರ ಒಂದು ಉಲ್ಲೇಖ ಸಿಗುತ್ತೆ. ಅಂಥ ವಿದೇಹ ರಾಜ್ಯದಲ್ಲಿ ಇದ್ದುಕೊಂಡು ಎಲ್ಲಿ ದೇಹವನ್ನೇ ಮರೆತು ಪರಮಾತ್ಮನಲ್ಲೇ ಭಕ್ತಿ ಸಲ್ಲಿಸ್ತಾ ಇರ್ತಾರೋ ಆ ಒಂದು ರಾಜ್ಯದಲ್ಲಿ, ಆ ಕ್ಷೇತ್ರದಲ್ಲಿ ಇದ್ದುಕೊಂಡು ನಾನು ನನ್ನ ದೇಹವನ್ನು ಪರಗಂಡಸರು ಬೇರೆ ಅಸತ್ವ ಆಗಿರುವಂತಹ ನಾಶಗೊಳ್ಳುವಂಥ ವಸ್ತುಗಳ ಮೇಲೆಲ್ಲ ನನ್ನ ಪ್ರೇಮವನ್ನು ಮಾರ್ಕೊಂಡನಲ್ಲ ಅಂತ ಒಂದು ಲಜ್ಜೆ ಬರುತ್ತೆ ಅವಳ ಮೇಲೆ. ಸುಹೃತ್ ಪ್ರೇಷ್ಠತಮೋ ನಾಥ ಆತ್ಮ ಚಾಯಂ ಶರೀರಿಣಾಂ ತಂ ವಿಕ್ರಿಯಾತ್ಮನೈವಾಹಂ ರಮೇ ಅನೇನ ಯಥಾ ರಮಾ ಅಂತ ಹೇಳ್ತಾರೆ. ಈ ಹೇಗೆ ರಮಾದೇವಿಯು ಅಂದರೆ ಲಕ್ಷ್ಮಿ ಹೇಗೆ ಸದಾ ಕಾಲದಲ್ಲೂ ಶ್ರೀಮನ್ನಾರಾಯಣದಲ್ಲೂ ಹೃದಯದಲ್ಲೇ ಇರ್ತಾಳೆ, ಅದೇ ಥರ ನಾವು ಯಾವಾಗಲೂ ನಮ್ಮ ಪ್ರೇಮ ಅಂದರೆ ನಮ್ಮ ಆಸೆಗಳೆಲ್ಲವೂ ನಮ್ಮ ಆತ್ಮದಲ್ಲೇ ಅಡಕವಾಗಿರಬೇಕು ಅಂತ ಒಂದು ಉಪದೇಶ ಹೇಳ್ತಾಳೆ. ಮುಂದೆ ನೈವಂ ಸ್ಯುಹು ಮಂದಭಾಗ್ಯಯ ಕ್ಲೇಶ ನಿರ್ವೇದ ಹೇತವಃ ಏನಾನುಬಂಧಂ ನಿರ್ಹೃತ್ಯ ಪುರುಷ ಶಮ ಮೃಚ್ಛತಿ ಅಂತ. ಈ ಒಂದು ಅಂದರೆ ಇಲ್ಲಿ ನಮ್ಗೆ ಯಾವ ವಿಷಯದಿಂದ ನಮ್ಗೆ ಕಷ್ಟ ಅಂದರೆ ನಮ್ಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವ ವಿಷಯವನ್ನು ಬಿಡಬೇಕು ಅಂತ ಒಂದು ಆಸೆ ಬರದೇ ಇಲ್ವೋ ಆ ವಿಷಯದಿಂದನೇ ನಮ್ಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾಳೆ. ನಮಗೆ ಯಾವತ್ತೂ ನಮ್ಮ ಒಂದು ವಿಷಯವನ್ನು ಹಿಡ್ಕೊಂಡು ಇದು ಹೀಗೆ ಆಗಬೇಕು ಅಂತ ಒಂದು ಯೋಚನೆಯಲ್ಲಿರ್ತೀವೋ ಆ ಒಂದು ವಿಷಯವೇ ನಮಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾಳೆ. ಹಾಗಾಗಿ ಅದನ್ನು ಬಿಟ್ಟ ತಕ್ಷಣ ಮುಂದೆ ನಾವು ನೋಡ್ತೀವಿ ಒಂದು ಕುರರ ಪಕ್ಷಿ ಅಂತ, ಪ್ರಾಯಶಃ ನಮ್ಮ ಕನ್ನಡದಲ್ಲಿ ಅದು ಗುಬ್ಬಚ್ಚಿ ಅಂತ ಯಾವ್ದು ಹೇಳ್ತೀವೋ ಅದಕ್ಕೆ ಹೇಳ್ತಾರೆ.
ಅದ್ರದ್ದು ಒಂದು ಕಥೆನೂ ಮುಂದೆ ಬರುತ್ತೆ, ಅದರಿಂದ ಏನು ಕಲ್ತ್ಕೊಂಡ್ವಿ ಅಂತ. ಅದೇ ಥರ ಅಲ್ಲಿ ಹೇಳೋ ಉಪದೇಶವೂ ಇದೆ. ನಾವು ಯಾವಾಗ ನಮ್ಮ ಮೋಹದಲ್ಲಿ ಇರುವಂಥ ಯಾವ್ಯಾವ ವಸ್ತುಗಳ ಮೇಲೆ ನಾವು ಮೋಹ ಇಟ್ಕೊಂಡು ಅದನ್ನು ಬಿಟ್ಟು ಕೂಡಲೇ ನಮಗೆ ಸಂತೋಷದ ಅನುಭವ ಆಗತ್ತೆ ಅಂತ ಒಂದು ಉಪದೇಶ ಹೇಳ್ತಾಳೆ. ಸಂಸಾರಕೂಪೆ ಪತಿತಂ ವಿಷಯೈ ಮುಷಿತೆ ಕ್ಷಣಂ ಗ್ರಸ್ತಂ ಕಾಲಾಹೀನಾತ್ಮಾನಂ ಕೋನ್ಯಸ್ತ್ರಾತು ಮಧೀಶ್ವರ ಅಂತ ಹೇಳ್ತಾರೆ. ಇದರಲ್ಲಿ ಸಂಸಾರ ಕೂಪೆ ಅಂತ ಹೇಳ್ತಾರೆ. ಈಗ ಮನೆ ಸಂಸಾರ ಇತ್ಯಾದಿಗಳನ್ನು ಕೂಪ, ಒಂದು ಅಂಧಕಾರ ಇರುವಂತಹ, ಗಾಢ ಅಂಧಕಾರ ಇರುವಂತಹ ಬಾವಿ ಅಂತ ಒಂದು ವಿಶೇಷಣೆ ಕೊಟ್ಟು, ಅದಕ್ಕೆ ಸಂಜ್ಞೆ ಕೊಟ್ಟು, ಪತಿತಂ ಅದರಲ್ಲಿ ಬಿದ್ದವರನ್ನು ಎಬ್ಸೋದು ಯಾರು ಅಂತ ಕೇಳಿದಾಗ, ವಿಷಯೇಶು ಮುಷಿತೆ ಕ್ಷಣಂ, ಇನ್ನೂ ವಿಷಯದಲ್ಲಿ ಆಸಕ್ತಿ ತಗೊಂಡು ಇನ್ನೂ ಬಾವಿ ಒಳಗಡೆ ಇರ್ತಾರೆ, ಅದರಿಂದ ಎದ್ದು ಬರೋಕ್ಕಾಗ್ತಾ ಇಲ್ಲ. ಗ್ರಸ್ತಂ ಕಾಲಾಹೀನ ಆತ್ಮಾನಂ ಅಂತ ಹೇಳ್ತಾರೆ. ಕಾಲವಶಾತ್ ಅವರು ಈ ಸಂಸಾರದಲ್ಲಿದ್ದು ಮತ್ತೆ ಪುನಃ ಜನ್ಮವನ್ನು ತಗೊಳ್ಳುವಂಥ ದುರ್ಗತಿ ಬರುತ್ತೆ. ಅದರಿಂದ ಯಾರನ್ನು ಯಾರೊಬ್ಬರು ಇದರಿಂದ ಕಾಪಾಡ್ಬೋದು, ಅಧೀಶ್ವರ, ಯಾರು ಭಗವಂತನಿದ್ದಾನೋ ಅವನೊಬ್ಬನೇ ನಮ್ಮನ್ನು ಇದರಿಂದ ಕಾಪಾಡ್ಬೋದು ಅಂತ ಹೇಳ್ತಾರೆ. ಆತ್ಮೈವ ಹ್ಯಾತ್ಮಾನೋ ಗೋಪ್ತಾ ನಿರ್ವದ್ಯೇತ ಯದಾಖಿಲಾತ್ ಅಪ್ರಮತ್ತ ಇದಂ ಪಶ್ಯೇತ ಗ್ರಸ್ತಂ ಕಾಲಾಹೀನ ಜಗತ್ ಅಂತ. ಈ ಕಾಲ ಯಾವತ್ತು ಅಂದರೆ ನಮ್ಮ ಈ ಸಂಸಾರ ಬಂಧನದಿಂದ ನಮ್ಮನ್ನು ಹಿಡ್ಕೊಂಡಿದೆ ಕಾಲ. ಯಾವತ್ತು ನಮ್ಮ ಮೃತ್ಯುನ ಕೇಶಂ ಧೃತಂ ಧರ್ಮಮಾಚರೇತ್ ಅಂತ ಹೇಳ್ತಾರೆ. ಯಾವತ್ತು ನಮ್ಮ ಕೇಶವನ್ನು ಮೃತ್ಯು ಹಿಡ್ಕೊಂಡಿದೆ, ಆ ಥರ ಒಂದು ಭಯದಿಂದ ನಾವು ಬದುಕಬೇಕು, ಧರ್ಮಾಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಆ ಥರ ಈ ಕಾಲಗ್ರಸ್ತವಾಗಿರುವಂಥ ನಮ್ಮ ದೇಹಾದಿಗಳನ್ನು ಅದ್ರ ಮೇಲೆ ಮೋಹ ಬಿಟ್ಟು ಎದ್ದು ಬರಬೇಕಂದ್ರೆ ಆತ್ಮ ಒಂದೇ ಪ್ರಯತ್ನ ಮಾಡಬೇಕು ಅಂತ. ಆತ್ಮೈವ ಬಂಧುರಾತ್ಮನಂ ಆತ್ಮ ರಿಪುರಾತ್ಮನಃ ಅಂತ ಭಗವದ್ಗೀತೆಯಲ್ಲಿ ಒಂದು ವಿಷಯ ಹೇಳ್ತಾರೆ. ನಮ್ಮ ಆತ್ಮೋದ್ಧಾರಕ್ಕೆ ನಾವೇ ಕಾರಣರಾಗಬೇಕಂದ್ರೆ ಅದು ನಮ್ಮ ಆತ್ಮವೇ ಪ್ರಯತ್ನ ಮಾಡಬೇಕು. ಹಾಗೆ ನಮಗೇನಾದರೂ ಕೆಟ್ಟದಾಗಬೇಕಂದ್ರೆ ಅದಕ್ಕೂ ನಾವೇ ಪ್ರಯತ್ನ ಮಾಡಬೇಕು ಅಂತ ಇದೆ. ಹಾಗಾಗಿ ನಮ್ಮ ಒಳ್ಳೆತಿಗಾಗಿ ನಾವೇ ಕಷ್ಟಪಡಬೇಕು, ಬೇರೆ ಯಾರು ಬಂದು ನಮ್ಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏವಂ ವ್ಯವಸಿತೋ ಮತಿರ್ ದುರ್ದಾಶಾಂ ಕಾಂತರರ್ಷಜಂ ಚಿತ್ವೋಪಶಮಮಾಸ್ಥಾಯ ಶಯ್ಯಾಂ ಉಪವೇಶ ಸ ಆಶಾ ಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿದ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಳ ಅಂತ. ಒಬ್ಬಳು ಪತಿವ್ರತೆ ಸ್ತ್ರೀ ಹೇಗೆ ತನ್ನ ಗಂಡನ ಒಂದು ಎಲ್ಲಿರ್ತಾನೋ ಅವನ ಜೊತೆ ಒಂದು ಬಾಳು ಇದ್ದರೆ ಸಾಕು, ನನಗೆ ಬೇರೆ ಏನೂ ಬೇಡ ಅಂತ ಒಬ್ಳು ನಿಜವಾದ ಪತಿವ್ರತೆ ಸ್ತ್ರೀ ಹೆಂಗಿರ್ತಾಳೋ ಆ ಥರ ಒಂದು ಬುದ್ಧಿ ಮಾತ್ರ ನಮಗಿರಬೇಕು. ನಮ್ಮ ಆತ್ಮನಲ್ಲಿ ಒಂದು ಸುಖ, ನಮ್ಮ ಪರಮಾತ್ಮನಲ್ಲಿ ಒಂದು ಪ್ರೀತಿ ಅದೊಂದಿದ್ದರೆ ಸಾಕು. ಬೇರೆ ಯಾವುದು ವಿಷಯಗಳಲ್ಲೆಲ್ಲ ನಮ್ಗೆ ಸಂಗ್ರಹಣೆ ಇತ್ಯಾದಿಗಳನ್ನು ನಾವು ಮಾಡಬಾರ್ದು ಅಂತ ಪಿಂಗಳ ಕೊನೆಗೆ ಹೀಗೆ ಅಂದುಕೊಂಡು ದುಃಖ ಪಡೆದಲು ಅಂತ ಈ ವಿಷಯ ನಮಗೆ ಅವಧೂತರು ಹೇಳ್ತಾರೆ. ಮುಂದಿನ ಅಧ್ಯಾಯ 9ನೇ ಅಧ್ಯಾಯ 9ನೇ ಅಧ್ಯಾಯ. ಇಲ್ಲಿ ಅದು ಮಿಕ್ಕಿದ್ದು 7 ಗುರುಗಳು, ಅಂದರೆ 24ಅಲ್ಲಿ 8, 9 ಆಯಿತು, ಅದರಲ್ಲಿ 7 ಗುರುಗಳು ಉಳಿದಿರುತ್ತೆ. ಪರಿಗ್ರಹೋ ಹಿ ದುಃಖಾಯ ಯತ್ ಪ್ರಿಯತಮಂ ನೃಣಾಂ ಅನಂತಂ ಸುಖಮಾಪ್ನೋತಿ ತದ್ವಿದ್ವಾನ್ ಯಸ್ತ್ವಕಿಂಚನಃ ಸಾಮಿಷಂ ಕುರರಂ ಜಗ್ನುರ್ ಬಲಿನೋ ಯೇ ನಿರಾಮಿಷಾಃ ತದಾಮಿಷಂ ಪರಿತ್ಯಜ್ಯ ಸ ಸುಖಂ ಸಮವಿಂದತ ಅಂತ. ಅದೇ ಇಲ್ಲಿ ಕುರರ ಪಕ್ಷಿಯಿಂದ ಏನು ಕಲ್ತ್ಕೊಂಡೆ ಅಂತ. ಕುರರ ಪಕ್ಷಿ ಅಂತ ಗುಬ್ಬಚ್ಚಿ ಅಂತ ಒಂದು ಅರ್ಥ ಸಿಕ್ಕಿತು ನನಗೆ. ಕುರರ ಅಂತ ಎಂಬುವ ಒಂದು ಪಕ್ಷಿ ಅದೇನು ಮಾಡುತ್ತಂದರೆ, ಒಂದು ಅದಕ್ಕೆಲ್ಲೋ ವಿಹಾರ ಮಾಡಬೇಕಾದ್ರೆ ಅಲ್ಲಿ ಒಂದು ಮಾಂಸದ ಒಂದು ತುಂಡು ಸಿಗತ್ತೆ, ಅದನ್ನು ಕಚ್ಕೊಂಡು ಗಿಡದ ಹತ್ರ ಹೋಗುತ್ತೆ, ಕೂತ್ಕೊಂಡು ತಿನ್ನೋಣ ಅಂತ ಒಂದು ಉದ್ದೇಶದಿಂದ ಹೋಗುತ್ತೆ. ಅದನ್ನ ನೋಡಿ ಮಿಕ್ಕಿದ ಪಕ್ಷಿಗಳೆಲ್ಲ ಅದರ ಹತ್ರ ಬಂದು ಅದ್ರ ಬಾಯಿಂದನೇ ಆ ಮಾಂಸವನ್ನೇ ತೊಗೊಂಡು ತಿನ್ನಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಉಳಿಸ್ಕೊಳಕ್ಕಾಗಲ್ಲ, ಅದು ಮಾಂಸ ತುಂಡನ್ನು. ಆವಾಗ ಅದೇನು ಮಾಡುತ್ತೆ, ಸರಿ ಮಾಂಸ ತುಂಡವೇ ಬೇಡ ಅಂದ್ಬಿಟ್ಟು ಅದನ್ನು ಬಿಸಾಕ್ಬಿಡುತ್ತೆ. ಆವಾಗ ಅದಕ್ಕೆ ಅರಿವಾಗುತ್ತೆ, ಅದು ಅವಾಗ ಆ ಪಕ್ಷಿಗಳೆಲ್ಲ ಅದರ ಮಾಂಸ ಈ ಪಕ್ಷಿನ ಬಿಟ್ಬಿಟ್ಟು ಆ ಮಾಂಸದ ಹಿಂದೆ ಹೊಟ್ಟೋಗ್ತವೆ. ಆವಾಗ ಈ ಕುರರ ಪಕ್ಷಿ ಏನನ್ಸುತ್ತೆ ಅಂದರೆ, ನಾನು ಈ ಮಾಂಸ ತುಂಡನ್ನು ಬಿಟ್ಟಿದ್ದಕ್ಕೆ ನನಗೆ ಈ ಸುಖ ಸಿಕ್ತು, ಇಲ್ಲಾಂದರೆ ನನಗೇ ತೊಂದರೆ ಕೊಟ್ಟಿರೋರು, ನನ್ನ ಊಟ ಬೇಕು ಅಂತ ನನಗೆ ತೊಂದರೆ ಕೊಟ್ಟಲ್ಲ, ನನ್ನ ಊಟ ಅವ್ರಿಗೆ ಕೊಟ್ಬಿಟ್ರೆ ನನ್ನ ತೊಂದರೆ ಕೊಡೋರು ಇರಲಿಲ್ಲ. ಹಾಗಾಗಿ ಈ ಆಸೆಗಳನ್ನೆಲ್ಲ ಬಿಟ್ಟರೆ ನಮಗೆ ಸುಖ ಸಿಗತ್ತೆ. ಯಾವತ್ತು ನಾವು ದುರಾಸೆ ಪಟ್ಟು ಯಾವುದಕ್ಕೆ ಹಿಂದೆ ಹೋಗ್ತೀವೋ ಅದರಿಂದನೇ ನಮಗೆ ತೊಂದರೆ ಅಂತ. ಈಗಷ್ಟೇ ಪಿಂಗಲವು ಕೂಡ ಅದರಿಂದನೇ ಅದೇ ಥರ ಉಪದೇಶ ನಮಗೆ ಹೇಳ್ತಾಳೆ. ಅದೇ ಥರ ಈ ಕುರರ ಪಕ್ಷಿಯಿಂದನೂ ನಮಗೆ ಯಾವತ್ತು ನಾವು ಗಟ್ಟಿಯಾಗಿ ಮೋಹ ಆಸೆ ಯಾವುದ್ರ ಮೇಲೆ ಪಡ್ತೀವೋ ಅದರಿಂದನೇ ನಮಗೆ ದುಃಖ ಸಿಗತ್ತೆ. ಅದನ್ನು ಬಿಟ್ಟಿದ್ದು ಕೂಡಲೇ ನಮಗೆ ಒಂದು ನೆಮ್ಮದಿ, ಒಂದು ಶಾಂತಿ ಸಿಗತ್ತೆ ಅಂತ
ಉಪದೇಶ ಮಾಡಿ ನಾವು ಯಾವ ವಸ್ತು ಮೇಲೂ ಮೋಹ ಪಡಬಾರ್ದು ಅಂತ ಕುರರ ಪಕ್ಷಿಯಿಂದ ಕಲ್ತ್ಕೊಂಡೆ ಅಂತ ಅವಧೂತರು ಹೇಳ್ತಾರೆ. ನಮೇ ಮಾನವಮಾನವು ಸ್ತೋನ ಚಿಂತಾ ಗೇಹ ಪುತ್ರಿಣಾಂ ಆತ್ಮಕ್ರೀಡ ಆತ್ಮರತಿರ್ ವಿಚಾರಾಂ ಮಿಹ ಬಾಲವತ್ ಅಂತ ಹೇಳ್ತಾರೆ. ಮುಂದಿನ ಗುರುಗಳು ಚಿಕ್ಕ ಮಗು, ಈಗಷ್ಟೇ ಹುಟ್ಟಿರುವಂಥ ಚಿಕ್ಕ ಮಗು ನನ್ನ ಗುರುಗಳು ಅಂತಂದು. ನಮೇ ಮಾನವ ಯಾರು ಅದು ಬಂದು ನಿನಗೆ ತಲೆ ಇಲ್ಲ ಅಂತ ಅದಕ್ಕೊಂದು ಬೈದರೂ ಕೂಡ ಅದೇನು ಅದು ಬೇಜಾರು ಮಾಡ್ಕೊಳ್ಳಲ್ಲ. ಅಥವಾ ನೀನು ಮಹಾರಾಜನ ಪುತ್ರ, ನೀನು ಇನ್ನೂ ಇಷ್ಟು ದೊಡ್ಡ ಭೂಮಿಯನ್ನು ಆಳ್ಕೊಳ್ತಾ ಇದೆಯಾ ಅಂತ ಆ ಮಗುಗೆ ಹೇಳಿದ್ರು ಅದಕ್ಕೇನು ಸಂತೋಷ ಪಡೋದಿಲ್ಲ. ಸುಖ ದುಃಖೇ ಸಮೀಭೂತ್ವ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಆ ಥರ ನಮೇ ಮಾನವ ಸ್ತೋನ ಚಿಂತಾ ಗೇಹ ಪುತ್ರಿಣ. ಈ ಮಗು ಏನೋ ಅದು ಶಿಶು ಎಷ್ಟು ಮುಗ್ಧತೆಯಿಂದ ಇರುತ್ತೆ ಅಂದರೆ ಅದಕ್ಕೆ ಬರುವಂತಹ ಎಲ್ಲ ಸುಖ ದುಃಖಗಳನ್ನು ಅದು ಸಮಾನವಾಗಿ ಅನುಭವಿಸುತ್ತೆ. ಅದ್ರ ಹಿಂದೆ ಯಾರೋ ಬಂದು ಒಂದು ಗೊಂಬೆ ಇಟ್ಟರು ಸರಿ ಅದೇ ಥರ ಒಂದು ನಗು ಹಾಸ್ಯ ಇತ್ಯಾದಿಗಳು ಮಾಡುತ್ತೆ. ಅಥವಾ ಅದ್ರ ಹಿಂದೆ ಬಂದು ಯಾವುದೋ ಒಂದು ಕತ್ತಿನೋ ಚಾಕುನೋ ಏನೋ ಇತ್ತು ಅದಕ್ಕೂ ಒಂಥರ ಸಂತೋಷದಿಂದನೇ ನೋಡುತ್ತೆ. ಅದು ಯಾವುದೇ ವಿಷಯದಲ್ಲಿ ಹೋಗಿ ಅದರಿಂದ ಅದ್ರ ಒಳಗಡೆ ಇರೋ ಅದರಿಂದ ಅದ್ರ ಗುಣ ಇತ್ಯಾದಿಗಳನ್ನು ಗ್ರಹಿಸೋದಿಲ್ಲ, ಸಮವಾಗೇ ಇರುತ್ತೆ, ಎಲ್ಲ ಒಂದು ಸುಖ ದುಃಖದಲ್ಲಿ ಇರುತ್ತೆ. ಇದನ್ನು ನಾನು ಬಾಲ ಶಿಶುವಿಂದ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ದ್ವಾವೇವ ಚಿಂತೆಯ ಮುಕ್ತೋ ಪರಮಾನಂದ ಆಪ್ಲುತೋ ಯೋ ವಿಮುಗ್ಧೋ ಜಡೋ ಬಾಲೋ ಯೋ ಗುಣೇಭ್ಯ ಪರಂಗತಃ ಅಂತ ಹೇಳ್ತಾರೆ. ನೋಡಿ, ಈ ಸಂಸಾರದಲ್ಲಿ ಇಬ್ಬರು ಪರಮ ಸುಖದಲ್ಲಿ ಇರ್ತಾರೆ. ಯಾರು ಮೊದಲನೇದಾಗಿ ಯಾರು ಅಂದರೆ ಈ ಜಗತ್ತನ್ನೆಲ್ಲ ಮರೆತು ಶಿಶುವಾಗಿ ಇರುವಂಥ ಶಿಶು ಅಂದರೆ ಬಾಲ ಚಿಕ್ಕ ಮಗು ಹೆಂಗಿರುತ್ತೋ ಅದು ಒಂದು ಸದಾ ಕಾಲದಲ್ಲಿ ಸಂತೋಷವಾಗೇ ಇರುತ್ತೆ. ಬೆಳ್ಕೊಂಡೇ ಹೋಗುತ್ತೆ. ಇದು ಕಬೀರ್ ದಾಸ್ ಅಂತ ಒಬ್ಬರು ಹಿಂದಿ ಸಾಹಿತ್ಯಕಾರರು, ಭಕ್ತಿ ಕಾಲದ ಒಬ್ಬರು. ಬಟ್ ಅವರು ಒಂದು ಹೇಳ್ತಾರೆ, ಈ ಪ್ರೀತಿ, ವೈರಾಗ್ಯ, ದ್ವೇಷ, ರಾಗ ಇತ್ಯಾದಿಗಳು ಹುಟ್ಟಿದಾಗ ಏನೂ ಬರೋವಂಥದ್ದಲ್ಲ, ಬೆಳೆಸ್ಕೊಂಡು ಬರುತ್ತೆ ಅದು ಅಂತ ಹೇಳ್ತಾರೆ. ಈ ಚಿಕ್ಕ ಹುಟ್ಟಿರೋ ಮಗನ ಅದಕ್ಕೊಂದು ದೃಷ್ಟಾಂತ ಅವ್ರು ಏನು ಕೊಡ್ತಾರೆ ಅಂದರೆ, ಈ ಆಳದ ಮರ ನಾವು ನೋಡ್ತೀವಲ್ವ, ಅದು ವಿಸ್ತಾರವಾದ ತುಂಬ ದೊಡ್ಡ ಮರ. ಅದ್ರ ಬೀಜ ನೋಡಿದೆ ಒಂದು ರವೆ ಅಥವಾ ಒಂದು ಸಾಸಿವೆ ಕಾಳಷ್ಟೇ ಇರುತ್ತೆ. ಅಷ್ಟು ದೊಡ್ಡ ಮರ ಈ ಒಂದು ಕಾಳಿನಲ್ಲಿ ಬಂತ ಅಂತ ಒಂದು ಆಶ್ಚರ್ಯ ಬರುತ್ತೆ. ಆಮೇಲೆ ಆ ಎಲ್ಲ ಅಂಶಗಳು ಅದ್ರ ಒಳಗಡೆ ಇರಬೇಕಲ್ಲ, ಬೀಜದಲ್ಲೇ ಇದೆಲ್ಲ ಇರಬೇಕು. ಅದ್ರದ್ದು ಆಲದ ಮರದ ರೆಂಬೆ, ಎಲೆಗಳು ಇತ್ಯಾದಿಗಳೆಲ್ಲ ಬೇರೆಲ್ಲನೂ ಹೊರಗಡೆ ಬರುತ್ತೆ. ಅಷ್ಟು ವಿಶಾಲವಾಗಿರುವಂಥ ಮರದ ಸತ್ವ ಎಲ್ಲ ಆ ಒಂದು ಚಿಕ್ಕ ಬೀಜದಲ್ಲಿ ಇರುತ್ತೆ. ಆ ಚಿಕ್ಕ ಬೀಜದಲ್ಲಿ ಇಷ್ಟು ಬಂತಪ್ಪ ಅಂದರೆ ಅದರಲ್ಲ ಎಲೆಗಳು ಇತ್ಯಾದಿಗಳು ಅಂದರೆ ಇಲ್ಲ, ಅದು ನಮ್ಮ ಕಣ್ಣಲ್ಲಿ ಕಾಣಿಸುವಂಥದ್ದು. ಆದರೆ ಅದು ಬೆಳೆಸ್ಕೊಂಡು ಇದೆಲ್ಲ ಬಂತು, ವಿಕೃತಿಯಾಗಿ ಬಂತು ಅದೆಲ್ಲ. ಅದೇ ಥರ ಈ ರಾಗದ್ವೇಷಾದಿಗಳೆಲ್ಲ ನಾವು ಬೆಳೆಸ್ಕೊಂಡು ಬರುತ್ತೆ, ವಯಸ್ಸಾಗ್ತಾ ಬರುತ್ತೆ. ಜನರನ್ನು ಒಂದು ವ್ಯವಹಾರ ಮಾಡ್ತಾ ಬೆಳೆಸ್ಕೊಳ್ತೀವಿ ವಿನಃ ನಾವು ಹುಟ್ಟಿದಾಗಂತೂ ನಮ್ಗೆ ಯಾರಿಗೂ ಈ ಥರ ದ್ವೇಷ ರಾಗ ಇಟ್ಕೊಳ್ಬೇಕು ಅಂತ ಒಂದು ಮನಸ್ಸಿರಲ್ಲ. ಆ ಥರ ಮನಸ್ಸು ಮಕ್ಕಳಿಗಿರುತ್ತೆ. ಆ ಮಗುವಿಂದ ಈಗ ತಾನೇ ಹುಟ್ಟಿರುವಂಥ ಶಿಶುವಿಂದ ಇದನ್ನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಹಾಗಾಗಿ ಇಬ್ಬರು ಮೊದಲನೇದಾಗಿ ಈ ಮಗು ಯಾವ ಸದಾ ಕಾಲದಲ್ಲಿ ಸಂತೋಷವಾಗಿರುತ್ತೆ. ಇನ್ನೊಂದು ಯಾರು ಈ ವಿಷಯಗಳನ್ನೆಲ್ಲ ಬಿಟ್ಟು ಗುಣಾತೀತನಾಗಿದ್ದಾನೋ, ಅಂದರೆ ಸತ್ವರಜಸ್ ತಮಸ್ಸು ಗುಣ ಇತ್ಯಾದಿಗಳನ್ನು ಬಿಟ್ಟು ಹೊರಗಡೆ ಜ್ಞಾನದಲ್ಲಿ ಲೀನನಾಗಿದ್ದಾನೋ ಅವನೊಬ್ಬ ಸುಖವಾಗಿರ್ತಾನೆ. ಇವರಿಬ್ಬರೇ ನಿಜವಾಗ್ಲೂ ಸಂತೋಷವಾಗಿದ್ದಾನೆ. ನೋಡಿ, ಇದು ಈ ವಿಷಯದ ಪ್ರಸಂಗವಾಗಿ ಹೂ ಸ್ಲೆಪ್ಟ್ ವೆರಿ ವೆಲ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಆರ್ಟಿಕಲ್ ರಾಮಕೃಷ್ಣ ಮಿಷನ್ ಅವ್ರದ್ದು ಒಂದು ಬೇಲೂರು ಮಠದಲ್ಲಿ ಅವ್ರದ್ದು ಮುಖ್ಯ ಬ್ರಾಂಚ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ಅಲ್ಲಿನ ಸ್ವಾಮಿಗಳು ಒಬ್ಬರು ಬರೆದಿದ್ದಾರೆ. ಇದು ಸ್ವಾಮಿ ಹರ್ಷಾನಂದವರು ಯಾರು ಇಲ್ಲಿರೋರು ಅಂದರೆ ಬೆಂಗಳೂರಲ್ಲಿ ಇದ್ದ ಸ್ವಾಮಿ ಹರ್ಷಾನಂದರವರಲ್ಲ, ಇನ್ನೊಬ್ಬರು ಹರ್ಷಾನಂದ ಸ್ವಾಮಿಗಳು ಅಂತ ಇದ್ದರಂತೆ. ಅವರು ಯಾರು ಚೆನ್ನಾಗಿ ನಿದ್ದೆ ಮಾಡಿದ್ರು ಅಂತ ಒಂದು ಇದು ನೋಡಿ, ನಾವು ಸಾಮಾನ್ಯವಾಗಿ ಚೆನ್ನಾಗಿ ನಿದ್ದೆ ಮಾಡಿದೆಯಪ್ಪ ಅಂತ ಒಂದು ವಿಷಯ ಹೇಳ್ತೀವಿ. ಯಾವ ಥರ ತುಂಬ ಕೆಲಸ ಆಗಿ ಸುಸ್ತಾಗಿ ಮಲ್ಕೊಂಡಿದ್ದಾಗ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನಾವು ಇದು ಹೇಳ್ತೀವಿ. ಅದು ಯಾವಾಗ ನಾವು ಹೇಳ್ತೀವಿ ಅಂದರೆ ಈ ಕನಸು ಕೂಡ ಕಂಡದೇ ಇದ್ದ ಕಾಲದಲ್ಲಿ, ಅಂದರೆ ಸುಷುಪ್ತಿ ಎಂಬುವ ನಿದ್ದೆ ಬಂದಾಗ ನಮಗೆ ಸಂತೋಷವಾಗಿತ್ತು ಅಂತ ನಾವು ಒಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂತ ಒಂದು ವಿಷಯ ಹೇಳ್ತೀವಿ ಪ್ರತಿಯೊಬ್ಬರು. ಆ ಅನುಭವ ನಮ್ಗೆ ಯಾಕೆ ಬರುತ್ತೆ ಅಂದರೆ ನಮ್ಗೆ ಅವಾಗ ಸ್ವಪ್ನ ಕೂಡ ಬರಲಿಲ್ಲ ಅಂತ. ಅಲ್ಲಿ ಕೂಡ ನಮಗೆ ವಿಷಯಾಸಕ್ತಿ, ವಿಷಯಗಳು ಅನುಭವಕ್ಕೆ ಬರಲಿಲ್ಲ. ಯಾವಾಗ ಆ ಥರ ವಿಷಯ ಅಲ್ಲಿ ಕೂಡ ಅಂದರೆ ನಾವು ಎದ್ದಿದಾಗ ಜಾಗೃತದಲ್ಲಿದ್ದಾಗ ನಮ್ಗೆ ವಿಷಯಗಳು ಬರ್ತಾನೆ ಇರುತ್ತೆ, ಅನುಭವ ಆಗ್ತಾ ಇರುತ್ತೆ. ಇದು ಅವ್ರನ್ನ ನೋಡಬೇಕಲ್ಲ, ಇವ್ರನ್ನ ಮಾತಾಡಿಸ್ಬೇಕು, ಅವ್ರು ನನಗೆ ಈ ಥರ ಹೊಗಳಿದ್ರು, ಇವರು ನನಗೆ ಅವಮಾನ ಮಾಡಿದ್ರು, ಈ ಥರ ಎಲ್ಲ ಒಂದು ವಿಷಯ ಬರ್ತಾ ಇರುತ್ತೆ ಜಾಗೃತದಲ್ಲಿ. ಅದು ಸಾಧಾರಣ.
ಅದರಿಂದ ನಮಗೆ ಜಾಗ್ರತೆ ಯಾವತ್ತೂ ಬೇಡ, ನಿತ್ಯವಾಗ್ಲೂ ಮಲ್ಕೊಳ್ಬೇಕು ಅಂತ ಹೋಗ್ತೀವಿ. ಮಲ್ಕೊಂಡಾಗಲೂ ಸ್ವಪ್ನದಲ್ಲಿ ಬರುತ್ತೆ, ಅದೇ ಥರ ಬರುತ್ತೆ, ಯಾರು ನನ್ನ ಕೊಂದರು, ಯಾರು ನನ್ನ ಇದು ಹೊಡೆದ್ರು, ಅಥವಾ ಯಾರು ನನಗೆ ಇದು ಮಾಲೆ ಹಾಕಿ ಎಲ್ಲೋ ಅದು ಆ ಥರ ಎಲ್ಲ ಸ್ವಪ್ನದಲ್ಲಿ ಬರುತ್ತೆ. ಈ ಸ್ವಪ್ನರಹಿತವಾದಂಥ ನಿದ್ದೆ ಸುಷುಪ್ತಿ ಯಾವಾಗ ಬರುತ್ತೋ ಆವಾಗ ನಾವು ಸಂತೋಷದಿಂದ ನಿದ್ದೆ ಮಾಡ್ತೀವಿ ಅಂತ. ಅದು ಒಂದು ಚಿರಕಾಲದಲ್ಲಿ ಅದು ಈ ವೈಜ್ಞಾನಿಕರ ಪ್ರಕಾರ ಒಂದು 1 or 2 ಗಂಟೆ ಕಾಲ ಅಷ್ಟೇ ತಾಸು ನಮಗೆ ಆ ಒಂದು ಗಾಢ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಅದರಾಗಿನಿಂದ ಸ್ವಪ್ನ ಇತ್ಯಾದಿಗಳ ದರ್ಶನ ಆಗ್ತಾನೆ ಇರುತ್ತೆ. ನಾನು ಅಂತ ಒಂದು ಪ್ರತಿಬಿಂಬ ಅಲ್ಲೂ ಕೂಡ ಬರುತ್ತೆ. ಹಾಗಾಗಿ ಈ ಸುಷುಪ್ತಿ ನಿದ್ದೆನಲ್ಲಿ ಇರುವಂಥ ಇದು ಆನಂದವೇ ಪರಮಾನಂದ ಅಂತ ಒಂದು ಇದು ಒಂದು ವಿಷಯವನ್ನು ಇಲ್ಲಿ ಎದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಗುಣಾತೀತನಾಗಿರುವಂಥ ಜ್ಞಾನಿ ಹಾಗೆ ಗುಣರಹಿತನಾಗಿರುವಂಥ ಒಂದು ಶಿಶು, ಇದೆರಡೇ ನಿಜವಾಗ್ಲೂ ಶಾಶ್ವತವಾಗಿ ಆನಂದವನ್ನು ಅನುಭವಿಸ್ತಾ ಇರುವವರು. ಅವರಿಂದ ಇದನ್ನು ಕಲ್ತ್ಕೊಂಡು, ಈ ಮಗುವಿನಿಂದ ಇದನ್ನು ಕಲ್ತ್ಕೊಂಡೆ. ಮುಂದಿನ ಗುರುಗಳು ಕುಮಾರಿ, ಒಬ್ಳು ಕನ್ಯೆ. ಅವಳಿಂದ ಒಂದು ಕಥೆ ಬರುತ್ತೆ. ಅದು ಕುಮಾರಿಯಿಂದ ಏನು ಕಲ್ತ್ಕೊಂಡೆ, ಈ ಕನ್ಯೆಯಿಂದ ಹುಡುಗಿಯಿಂದ ಏನು ಕಲ್ತ್ಕೊಂಡೆ ಅಂತ. ಕ್ವಚಿತ್ ಕುಮಾರಿ ತ್ವಾತ್ಮಾನಂ ವೃಣಾನಾನ್ ಗೃಹಮಾಗತಾನ್ ಸ್ವಯಂ ಅರ್ಹಯಾಮಾಸ ಕ್ವಾಪಿ ಯಾತೇಷು ಬಂಧುಷು ತೇಷಾಂ ಅಭಿವಹಾರಾರ್ಥಂ ಶಾಲೀನ್ ರಹಸಿ ಪಾರ್ಥಿವ ಅವಜ್ಞಂತ ಪ್ರಕೋಷ್ಠಸ್ಥ ಚಕ್ರು ಶಂಖ ಸ್ವನಂ ಮಹತ್ ಅಂತ ಹೇಳ್ತಾರೆ. ಈ ಹುಡುಗಿ ಅನ್ನೋಳು ಅವಳು ಒಬ್ಬಳೇ ಇರ್ತಾಳೆ ಮನೆಯಲ್ಲಿ. ಆವಾಗ ಅವಳಿಗೆ ಗಂಡಿನ ಕಡೆಯವರು ಮನೆಗೆ ಬಂದುಬಿಡ್ತಾರೆ. ಅವಳು ಒಬ್ಬಳೇ ಇದ್ದಾಗ ಅವಳು ಆವಾಗ ಅಯ್ಯೋ ಇವ್ರು ಬಂದಿದ್ದಾರೆ, ಇದು ಗಂಡಿನ ಕಡೆಯವರು ಹೇಳಿಟ್ಟಿದ್ರಂತೆ. ಆದರೆ ಅವರೆಲ್ಲ ಎಲ್ಲೋ ಆಚೆ ಹೋಗಿದ್ದಾರೆ, ಅಷ್ಟರಲ್ಲಿ ಗಂಡಿನ ಮನೆಯವರು ಬಂದುಬಿಟ್ಟಿದ್ದಾರೆ ಹೆಣ್ಣು ನೋಡೋಕ್ಕೆ ಅಂತ ಬರ್ತಾರೆ. ಆವಾಗ ಇವ್ರಿಗೇನಾದರೂ ಅತಿಥಿ ಸತ್ಕಾರ ಮಾಡಬೇಕಲ್ವ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಳಂತೆ. ನೋಡಿ, ಆಗಿನ ಕಾಲದಲ್ಲಿ ಬಾಲ ವಿವಾಹವೇ ಆಗ್ತಾಯಿತ್ತು, ಚೈಲ್ಡ್ ಮ್ಯಾರೇಜ್ ಅನ್ನೋದೇ ಚಾಲ್ತಿಲಿತ್ತು. ಆವಾಗೆಲ್ಲ ಈ ರಜಸ್ವಲೆ ಆಗದೇ ಇರುವಂಥ ಹುಡುಗಿನೇ ಅವಳಿಗೆ ಕನ್ಯಾ ಅಂತ ಹೆಸರು, ಅವಳನ್ನೇ ಕನ್ಯಾದಾನ ಮಾಡಿ ತಂದೆ ತಾಯಿಯರು ಗಂಡನಿಗೆ ಕೊಡ್ತಾಯಿದ್ರು. ಈ ಕನ್ಯಾ ಅವಸ್ಥೆಯಲ್ಲಿದ್ದಾಗ ಅವ್ರ ಕೈಲಿ ಅಡುಗೆ ಎಲ್ಲ ಮಾಡಿಸ್ತಿರಲಿಲ್ಲ, ಅವ್ರ ಕೈಲಿ ಸೇವೆ ಎಲ್ಲ ಮಾಡಿಸ್ಕೊಳ್ತಿರಲಿಲ್ಲ. ಅವರು ಯಾವಾಗ ವಿವಾಹ ಆಗುತ್ತಾರೋ, ಅವ್ರ ವಿವಾಹ ಆಗಿದ ನಂತರ ಕೊಂಚ ಕಾಲ ತನ್ನ ತಾಯಿ ಮನೆ ಅಂದರೆ ತವ್ರ ಮನೆಯಲ್ಲೇ ಇದ್ಕೊಂಡು ಅಡುಗೆ ಮನೆ ಕೆಲಸ ಇತ್ಯಾದಿಗಳನ್ನು ಕಲ್ತ್ಕೊಂಡು ಆಮೇಲೆ ರಜೋದರ್ಶನ ಆಗಿದ ಮೇಲೆ ಗಂಡನ ಜೊತೆಗೆ ಸಂಸಾರ ಮಾಡೋಕ್ಕೆ ಕಳಿಸ್ತಿದ್ರು. ಹಿಂದಿನ ಕಾಲದ ಪದ್ಧತಿ ಇದ್ದಿತ್ತು. ಆಗಿನ ಕಾಲದಲ್ಲಿ ಇನ್ನೂ ಮದುವೆನೇ ಆಗಿಲ್ಲದೆ ಇರೋ ಹುಡುಗಿ ಕೈಯಲ್ಲಿ ಇವರೆಲ್ಲ ಅಡುಗೆ ಮಾಡಿಸ್ತಾರೆ, ಇಂಥವ್ರ ಮನೇಲಿ ಹುಡುಗಿ ನಾವು ತೊಗೊಳ್ಳೋದು ಬೇಡ ಅಂತ ಒಂದು ಚಾಲ್ತಿಲಿ ಇತ್ತಂತೆ ಆಗಿನ ಕಾಲದಲ್ಲಿ. ನೀವು ಯಾಕಂದರೆ ಅಷ್ಟು ಕೂಡ ಅವ್ರಿಗೆ ಒಂದು ಇದಿಲ್ಲ, ದಯೆ ಅಂತ ಇಲ್ಲ. ಸಣ್ಣ ಹುಡುಗಿಗೆ ಈ ಥರ ಕೆಲಸ ಮಾಡಿಸ್ತಾರೆ. ಆಗಿನ ಕಾಲದಲ್ಲಿ ಒಂದು 6, 7, 8 ವರ್ಷಕ್ಕೆಲ್ಲ ಮದುವೆ ಆಗ್ತಿತ್ತು. ಅದು ಆ ಥರ ಒಂದು ಅವಮಾನ ನಮ್ಮ ಅಪ್ಪ ಅಮ್ಮಗೆ ಆಗತ್ತಲ್ವ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ, ನಾನು ಅಡುಗೆ ಮಾಡಬೇಕಾದ್ರೆ ನಾನು ಅಡುಗೆ ಮಾಡೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ಅಡುಗೆ ಮಾಡ್ತಾಳೆ. ಹಾಗಾಗಿ ಯಾವುದು ಶಬ್ದ ರಹಿತವಾಗಿ ಎಲ್ಲ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಅಡುಗೆ ಏನೊಂದು ಶಬ್ದ ಇಲ್ಲದೆ ಆಗುವಂಥ ವಿಷಯ ಅಲ್ಲ. ಅದು ಮಾಡಬೇಕಾದ್ರೆ ಮೊದಲನೇದಾಗಿ ಅವಳು ಒಣಕೆ ಇಟ್ಕೊಂಡು ಕುಟ್ಟಕ್ಕೆ ಶುರು ಮಾಡ್ತಾಳಂತೆ. ಭತ್ತವೋ ಏನೋ ಒಂದು ವಿಷಯನೂ ಕುಟ್ಟಕ್ಕೆ ಶುರು ಮಾಡಿದಾಗ ಆ ಕುಟ್ಟೋದ್ರಿಂದ ಅವಳು ಕೈಲಿರೋ ಬಳೆ ಶಬ್ದ ಮಾಡೋಕ್ಕೆ ಶುರು ಮಾಡುತ್ತಂತೆ. ಹಾಗಾಗಿ ಅದರಿಂದ ಈ ಶಬ್ದ ಮಾಡೋದ್ರಿಂದ ಗೊತ್ತಾಗ್ಬಿಡುತ್ತಲ್ಲ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಅಂದ್ಬಿಟ್ಟು ಏನು ಮಾಡ್ತಾಳಂತೆ, ಒಂದೊಂದಾಗಿ ಬಳೆ ತೆಗಿತಾಳಂತೆ. ಹಾಗೆ ಸ್ವಲ್ಪ ಕ್ರಮೇಣ ಶಬ್ದ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಪ್ರತಿಯೊಂದು ಕೈಯಲ್ಲೂ 2 ಬಳೆ ಮಾತ್ರ, ಒಂದೊಂದು ಜೋಡಿ ಬಳೆ ಇಟ್ಕೊಂಡು ಕುಟ್ಟಕ್ಕೆ ಶುರು ಮಾಡ್ತಾಳೆ. ಆವಾಗಲೂ ಆ 2 ಜಡೆಯಿಂದನೂ 2 ಬಳೆಯಿಂದನೂ ನಮಗೆ ಶಬ್ದ ಕೇಳಿಸುತ್ತೆ. ಅವಾಗೇನು ಮಾಡ್ತಾಳೆ, ಅದಕ್ಕೆ ಕೋಪ ಬಂದು ಒಂದೊಂದೇ ಬಳೆ ಮಾತ್ರ ಕೈಯಲ್ಲಿ ಇಟ್ಕೊಂಡು ಇದು ಕುಟ್ಟಕ್ಕೆ ಶುರು ಮಾಡ್ತಾಳೆ. ಆವಾಗ ಶಬ್ದ ಇಲ್ಲದೆ ಹೊರಟೋಗುತ್ತೆ. ಆವಾಗ ಸಾ ಜುಗುಪ್ಸಿತಂ ಮತ್ವಾ ಮಹತಿ ವ್ರೀಡಿತಾ ತತಃ ಭಭಂಜೈ ಕೈಕಶಃ ಶಂಖಾನ್ ದ್ವೌ ಪಾಣ್ಯೋರ್ ಶೇಷಯತೆ. ಅದು 2 ಬಳೆ ಇಟ್ಕೊಂಡು ಮಾಡ್ತಾಳೆ. ಆಗಲೂ ಕೂಡ ಶಬ್ದ ಕೇಳಿಸುತ್ತೆ. ಉಭಯೋರಪ್ಯಭೂತ್ ಘೋಷೋ ಹ್ಯವಜ್ಞಂತ ಸ್ಮ ಶಂಖಯೋ ತತ್ರಾಪ್ಯೇಕಂ ನಿರಭಿದೇಕ ಅಸ್ಮಾನ್ ಭವಧ್ವನಿ ಅಂತ. ಯಾವಾಗ ಒಂದೇ ಒಂದು ಬಳೆ ಹಾಕೊಂಡು ಮಾಡಿದ್ಲು ಆವಾಗ ಶಬ್ದನೇ ಇಲ್ಲದೆ ಇರೋಂಗೆ ಆಗುತ್ತೆ ಅಂತ. ಆವಾಗ ಅಂದ್ಕೊಂಡು ಈ ಅವಧೂತರು ಇದನ್ನು ನೋಡಿಬಿಟ್ಟು ಏನು ನನಗೆ ವಿಷಯ ಗೊತ್ತಾಯಿತು ಅಂದರೆ, ಎಲ್ಲಿ ಜನ ಜಾಸ್ತಿ ಸೇರಿರ್ತಾರೋ ಅಲ್ಲೆಲ್ಲ ನಾವು ಇರಬಾರ್ದು ಅಂತ ಒಂದು ಬರುತ್ತೆ. ನಾವು ಅಧ್ಯಯನ ಕಾಲದಲ್ಲಿ ಒಂದು ಕಡೆ ಬರುತ್ತೆ, ಈ ಶಾಸ್ತ್ರಾದಿಗಳು ಅಧ್ಯಯನ ವೇದಗಳೆಲ್ಲ ಪಾಠಶಾಲೆ ಹೋದಾಗ ದ್ವಿರಾಧ್ಯಾಯಿ ಅಂತ ಅಧ್ಯಯನ ಮಾಡೋಕ್ಕೆ ಕೊನೆ ಪಕ್ಷ ಇಬ್ಬರಾದರೂ ಇರಬೇಕು ಅಂದರೆ, ಸಹಪಾಠಿಗಳು ಇಬ್ಬರಾದರೂ ಇರಬೇಕು ಅಂತ. ಯಾಕಂದರೆ ನಾನು ಮಂತ್ರ ಹೇಳ್ಬೇಕಾದ್ರೆ ಅವ್ನು ಇನ್ನೂ ಚೆನ್ನಾಗಿ ಹೇಳ್ತಾಯಿದ್ದೆ, ನಾನು ಅವನಿಗಿಂತ ಚೆನ್ನಾಗಿ ಹೇಳಬೇಕು ಅಂತ ಒಂದು ಸ್ಫೂರ್ತಿಯಿಂದ ಅದು ಒಳ್ಳೆ ವಿದ್ಯೆ ಗ್ರಹಣೆ ಆಗುತ್ತೆ ಅಂತ. ಅದೇ ಥರ ದ್ವಿರಾಧ್ಯಾಯಿ
ಅದ್ರ ತಪಸ್ಸೆ ಅಂತ ಮಾಡುವಾಗ ಅಂದರೆ ನಾವೇ ಒಂದು ಸಾಧನೆ ಮಾಡಬೇಕು, ಏಕ ತಪಸ್ವಿ ಅಂತ ಹೇಳ್ತಾರೆ, ಒಬ್ಬರೇ ಇರಬೇಕು ಅಂತ. ಈ ತುಂಬ ಜನ ಇರಬೇಕಾದ್ರೆ ಜಗಳ ಇತ್ಯಾದಿಗಳು ಬರ್ತಾ ಇರುತ್ತೆ. ಈ ಅದೇ ಥರ ತುಂಬ ಬಳೆಗಳಿದ್ದಾಗ ತುಂಬ ಶಬ್ದ ಬಂತು ಆ ಹುಡುಗಿಗೆ. ಆಮೇಲೆ ಎರಡೇ ಬಳೆ ಇಟ್ಕೊಂಡಾಗ ಇದ್ರೂ ಬಂತು, ಶಬ್ದ ಅಂತೂ ಬಂತು, ಸ್ವಲ್ಪ ಮಟ್ಟಕ್ಕೆ ಬಂದರೂ ಕೂಡ ಶಬ್ದ ಅಂತ ಬಂತು. ಇಬ್ಬರೇ ಇದ್ದಾಗಲ ಜಗಳ ಬರದೇ ಇರ್ಬೋದು, ಆದರೆ ಮಾತುಕತೆಯಲ್ಲಿ ಇದು ಸಮಯ ಅದು ಅಂದರೆ ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿ ಅವಳು ಒಂದೇ ತೆಗೆದಾಗ ನಾವು ಒಬ್ಬಂಟಿಯಾಗಿ ಸಾಧನೆ ಮಾಡಬೇಕು ಅಂತ ಒಂದು ವಿಷಯವನ್ನು ಈ ಕುಮಾರಿ, ಈ ಕನ್ಯೆಯಿಂದ ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ವಾಸೆ ಬಹೂನಾಂ ಕಲಹೋ ಭವೇತ್ ವಾರ್ತಾ ದ್ವಯೋರಪಿ ಏಕ ಏವ ಚರೇತ್ ತಸ್ಮಾತ್ ಕುಮಾರ್ಯ ಇವ ಕಂಕಣಃ ಅಂತ. ನೋಡಿ, ಅವಳು ಈ ಒಂದೇ ಬಳೆ ಇಟ್ಕೊಂಡು ಮಾಡಿದ್ರಿಂದ ಶಬ್ದನೇ ಬರಲಿಲ್ವಂತೆ. ಕೊನೆಗೆ ಆ ಹುಡುಗಿನೇ ನಿಶ್ಚಯವಾಗಿ ಮದುವೆನೂ ಆಯಿತು ಅಂತ ಹೇಳ್ತಾರೆ. ಮನ ಏಕತ್ರ ಸಂಯುಜ್ಯ ಜಿತಶ್ವಾಸೋ ಜಿತಾಸನ. ಈ ಹಾಗಾಗಿ ಕುಮಾರಿ ಸ್ತ್ರೀಯಿಂದ ಏನು ಏಕಾಂತದಲ್ಲಿ ಇರಬೇಕು, ಸನ್ಯಾಸಿ ಅನ್ನೋದು ಇರೋದು ಏಕಾಂತದಲ್ಲಿ ಯಾವುದೇ ಸಂಘದಲ್ಲೂ ಇರ್ಬೋದು. ನಿನ್ನೆ ಒಂದು ಇದರಲ್ಲೂ ನೋಡಿದ್ವಿ, ಜೇನು ಹುಳದಿಂದ ಹೆಂಗೆ ಸನ್ಯಾಸಿ ಒಂದೇ ಮನೆಯಲ್ಲಿ ಅನ್ನವನ್ನು ಸೇವನೆ ಮಾಡಬಾರ್ದು, ಭೋಜನಕ್ಕೆ ಒಂದೇ ಮನೆಯಲ್ಲಿ ಬಂದು ಇರಬಾರ್ದು ಅಂತ ಒಂದು ವಿಷಯವನ್ನು ನೋಡಿದ್ವಿ. ಇಲ್ಲೂ ಕೂಡ ಸನ್ಯಾಸಿಯಾಗಿಗಳು ಯಾವುದು ಅಥವಾ ಆತ್ಮ ಜಿಜ್ಞಾಸೆ ಇತ್ಯಾದಿಗಳನ್ನು ಸಾಧನೆ ಮಾಡಬೇಕು ಅಂತ ಇರೋನು ಯಾವತ್ತು ಒಂದೇ ಇದು ವಾತಾವರಣದಲ್ಲಿ ಇದ್ದು ಇರಬಾರ್ದು ಅಂತ, ಎಲ್ಲ ಥರ ವಾತಾವರಣದಲ್ಲೂ ಇದ್ದು ಪಳಗಿ ಅದರಿಂದ ಅನಾಸಕ್ತವಾಗಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಗುರುಗಳು ಈ ಬಾಣ ಅಂದರೆ ಬಿಲ್ಲು ಬಾಣ ಅಂತ ಹೇಳ್ತಾರಲ್ಲ, ಅದನ್ನು ತಯಾರು ಮಾಡುವಂಥ ವ್ಯಕ್ತಿ, ಈ ಕೊಳ್ಮಿ ಅಂತ ಕಬ್ಬಿಣದ ಕೆಲಸ ಎಲ್ಲ ಮಾಡ್ತಾರಲ್ಲ ಅಂಥವರು ಜನಾಂಗದಿಂದ ಏನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಮನ ಏಕತ್ರ ಸಂಯುಜ್ಯ ಜಿತಶ್ವಾಸೋ ಜಿತಾಸನಃ ವೈರಾಗ್ಯಾಭ್ಯಾಸ ಯೋಗೇನ ಗೃಹ್ಯಮಾಣ ಮತಂದ್ರಿತ ಅಂತ ಹೇಳ್ತಾರೆ. ಈ ಬಾಣ ಮಾಡೋನು ಒಬ್ಬ ಇದ್ದಂತೆ, ಅವನದು ಮುಂದೆ ಕಥೆ ಹೇಳ್ತಾರೆ. ಅವನು ಬಾಣ ಮಾಡ್ತಾ ಇದ್ದಂತೆ, ತಯಾರಿಸ್ತಾ ಇದ್ದಂತೆ ಮಹಾರಾಜರಿಗೆ ಕೊಡೋದಕ್ಕೆ. ಅವನ ಮನೆ ಪಕ್ಕದಲ್ಲೇ ಮಹಾರಾಜರೇ ಬಂದ್ರಂತೆ. ಹಾಗಾದರೆ ಅವನ ಬಾಣ ಮಾಡೋದ್ರಲ್ಲೇ ಧ್ಯಾನದ ಮಗ್ನನಾಗಿದ್ದಂತೆ, ಅದನ್ನೊಂದೇ ಮಾಡ್ತಿದ್ದಂತೆ, ಬೇರೆ ಯಾವುದೇ ಕಡೆ ಅವ್ನ ಗಮನ ಹೋಗಿಲ್ಲ ಅಂತ ಹೇಳ್ತಾರೆ. ಆ ರಾಜ ಯಾರು ತನ್ನ ಆ ಬಾಣವನ್ನು ತಗೊಂಡು ಉಪಯೋಗಿಸ್ತಾನೋ ಅವನೇ ಪಕ್ಕದಲ್ಲಿ ಬಂದು ನಿಂತ್ಕೊಂಡು, ರಾಜ ಬಂದರೆ ಮಹಾರಾಜರು ಬಂದರೆ ಅದಕ್ಕೆ ಮರ್ಯಾದೆ ಎಲ್ಲ ಕೊಡಬೇಕು ಅಂತ ಅದನ್ನೆಲ್ಲ ಮರೆತು, ಇಲ್ಲ ನನ್ನ ಕೆಲಸ ಇದು, ನಾನು ಇದನ್ನು ಮಾಡಬೇಕು, ಧ್ಯಾನ ಮಗ್ನು ಈ ಧ್ಯಾನದಲ್ಲೇ ಇರ್ತೀನಿ ಅಂದ್ಬಿಟ್ಟು ಅದರಲ್ಲೇ ಇರ್ತಾನೆ. ಅವ್ನಿಗೆ ಗೊತ್ತೂ ಆಗೋದಿಲ್ಲ ಮಹಾರಾಜರು ಬಂದು ಹೋಗಿದ್ದಾರೆ ಅಂತ ಇದು. ಹಾಗಾಗಿ ಈ ಬಾಣ ಮಾಡೋನಿಂದ ಏನು ಕಲ್ತ್ಕೊಂಡೆ ಅಂದರೆ, ನಮಗೆ ನಿಜವಾಗ್ಲೂ ನಾವು ಪರಮಾತ್ಮನ ಒಂದು ಸಾಯುಜ್ಯ ಬರಬೇಕಂದ್ರೆ ಪರಮಾತ್ಮ ಒಬ್ಬನ್ನೇ ಧ್ಯಾನ ಮಾಡಿಕೊಂಡು ಬೇರೆ ಯಾವುದು ವಿಷಯಗಳಲ್ಲಿ ನಮ್ಮ ಆಸಕ್ತಿಯನ್ನು ಕೊಡದೆ ಪರಮಾತ್ಮ ಒಂದರಲ್ಲಿ ನಮ್ಮ ಧ್ಯಾನವನ್ನು ಏಕಾಗ್ರಚಿತ್ತವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಈ ಧ್ಯಾನ ಮಾಡೋದಕ್ಕೆ ಬಹಳಷ್ಟು ವಿಘ್ನಗಳಿದೆ. ನಾವೇ ಸ್ವಯಂಕೃತವಾದಂಥ ಪಾಪ ನಮಗೆ ಧ್ಯಾನ ಮಾಡಬೇಕಾದ್ರೆ ಸುಮಾರು ಜನ ಅದು ಶ್ರೀಮದ್ ಭಾರತೀ ತೀರ್ಥ ಮಹಾಸ್ವಾಮಿಗಳವ್ರಿಗೆ ನಾನೇ ಎಷ್ಟೊಂದು ಸರ್ತಿ ಹೋಗಿದ್ದಾಗಲೂ ನಾನು ಕೇಳಿದ್ದೀನಿ. ಹಾಗೆ ಅವರು ಎಷ್ಟೊಂದು ಕಡೆ ಅವ್ರ ಆಶೀರ್ವಚನದಲ್ಲೆಲ್ಲ ಹೇಳ್ತಾರೆ, ನಮ್ಮ ಹತ್ರ ಬಂದು ಕೇಳ್ತಾರೆ, ಈ ಜಪ ಮಾಡಬೇಕಾದ್ರೆ ನಮಗೆ ಧ್ಯಾನ ಮಾಡೋಕ್ಕಾಗ್ತಾಯಿಲ್ಲ ಅಂತ ಒಂದು ಕಂಪ್ಲೇಂಟ್ ಆಗಿ ಬಂದು ಕೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಅವರು ಅದಕ್ಕೆ ಒಂದು ಕಡೆ ಉತ್ತರ ಬರೆದಿದ್ದಾರೆ. ಅದಕ್ಕೆ ಅವರು ಅದು ಹೇಳ್ತಾರೆ, ಅದು ನಾವು ಸ್ವಯಂಕೃತ ಪಾಪದೇ ಫಲ. ಅದು ಜಪ ಮಾಡಬೇಕಾದ್ರೆ ನಾವು ಧ್ಯಾನ ಮಗ್ನ ಆಗದೇ ಇರುವಂಥ ಒಂದು ಸ್ಥಿತಿಗೆ ತಂದು ಕೊಡುತ್ತೆ. ಹಾಗಾಗಿ ನಮ್ಮ ಪಾಪವನ್ನು ಕ್ಷಯ ಮಾಡಬೇಕು. ಅದಕ್ಕೆ ಪುನಃ ಭಕ್ತಿಯೇ ಒಂದು ಮಾರ್ಗ. ಇನ್ನೂ ಧ್ಯಾನ ಇನ್ನೂ ಏಕಾಗ್ರತೆಯಿಂದ ನಾವು ಮಾಡಿದಾಗ ಆ ಥರ ವಿಘ್ನಗಳು ಬರದೇ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟೊಂದು ಜನಕ್ಕೆ ತನ್ನ ಗುರುಗಳನ್ನೇ ಕೊಳ್ಳುವಂಥ ವಿಷಯಗಳೆಲ್ಲ ಧ್ಯಾನ ಮಾಡಬೇಕು, ಜಪ ಮಾಡ್ಬೇಕಾದ್ರೆ ಬರುತ್ತಂತೆ. ಯಾರು ಮಂತ್ರೋಪದೇಶ ಮಾಡಿದಾರೋ ಅವರನ್ನೇ ಕೊಲೆ ಮಾಡುವಂಥ ಇದು ದೃಷ್ಟಿಯೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ಜಪ. ಅದೆಲ್ಲ ಅವ್ರ ಪೂರ್ವಕೃತವಾದಂಥ ಪಾಪ. ಇದರಿಂದ ಹೊರಗಡೆ ಬರಬೇಕಂದ್ರೆ ಪುನಃ ಏಕಾಗ್ರತೆಯಿಂದನೇ ನಾವು ಅದನ್ನು ಜಪವನ್ನು ಮಾಡಬೇಕು. ಇನ್ನೂ ಹೆಚ್ಚು, ಇವಾಗ ಒಂದು 2 ನಿಮಿಷ ಏಕಾಗ್ರತೆಯಿಂದ ಮಾಡಬೇಕು, ಮುಂದೆ 3 ನಿಮಿಷ 4 ನಿಮಿಷ ಅದು ಕ್ರಮೇಣ ವಿಸ್ತಾರ ಮಾಡ್ಕೊಳ್ಬೇಕು ಅಂತ ಗುರುಗಳು ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಈ ಬಾಣ ಮಾಡುವವನಿಂದ ಈ ಏಕಾಗ್ರತೆ ಎಷ್ಟು ಮುಖ್ಯ ಒಬ್ಬ ಸಾಧಕನಿಗೆ, ಧ್ಯಾನದಲ್ಲಿ ಎಷ್ಟು ಇರಬೇಕು ಅಂದರೆ ಚಂಚಲಮ್ಮೆ ಮನಃಕೃಷ್ಣ ಅಂತ ಹೇಳ್ತಾ ಇದ್ದೆ. ಇದು ಈ ಅರ್ಜುನ ಬಂದ್ಬಿಟ್ಟು, ಸರಿ ನೀನು
ಕೃಷ್ಣ ಪರಮಾತ್ಮನ ಕೇಳ್ತಾನೆ ಭಗವದ್ಗೀತೆ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ, ಆಗ ನನ್ನ ಮನಸ್ಸು ತುಂಬ ಚಂಚಲ, ಅದು ಮಾತ್ರ ನನ್ನ ಮಾತು ಕೇಳ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಹೇಳ್ತಿರೋದು ಸತ್ಯ, ಮನಸ್ಸು ಅನ್ನೋದು ಅದ್ರ ಚಂಚಲವಾಗೇ ಇರುತ್ತೆ, ಆದರೆ ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳ್ತೀವಿ. ಈ ಅಭ್ಯಾಸ ಒಂದು ಮತ್ತು ವೈರಾಗ್ಯ, ಈ ವೈರಾಗ್ಯ ಅನ್ನೋದು ಪಿಂಗಳೆಯಿಂದ ನೋಡಿದ್ವಿ, ಹೇಗೆ ಸಾಂಸಾರಿಕ ವಿಷಯಗಳಿಂದ ನಮ್ಗೆ ಬಂಧನೇನೆ ಬರುತ್ತೆ ಅಂತ ಒಂದು ವಿಷಯ ಹೇಳ್ತಾಳೆ. ಅದೇ ಥರ ಈ ಅಭ್ಯಾಸ ನಿತ್ಯ ಅಭ್ಯಾಸ ಮಾಡಿ ಮಾಡಿ ನಾವು ಏಕಾಗ್ರತೆಯನ್ನು ಹೊಂದು ಇದು ಆ ಒಂದು ಸ್ಥಿತಿಗೆ ನಾವು ಬರಬೇಕು. ಅಲ್ಲಿ ಪರಮಾತ್ಮನಲ್ಲಿ ಒಂದೇ ಒಂದು ಧ್ಯಾನ ಇರಬೇಕು, ಬೇರೆ ಯಾವ ವಿಷಯದಲ್ಲೂ ನಮಗೆ ಧ್ಯಾನ ಇರಬಾರ್ದು ಅಂತ ಈ ವಿಷಯ ಬಾಣ ಮಾಡುವವನಿಂದ ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಆವಾಗ ಮುಂದಿನದ ಗುರು ಏಕಚಾರ್ಯ ಅನಿಕೇತಃ ಸ್ಯಾದ್ ಅಪ್ರಮತ್ತೋ ಗುಹಾಶಯ ಅಲಕ್ಷ್ಯಮಾಣ ಆಚಾರ್ಯೈರ್ ಮುನಿರ್ ಏಕೋ ಅಲ್ಪಭಾಷಣಃ ಗೃಹಾರಂಭ ಅತಿದುಃಖಾಯ ವಿಫಲ ಚಾ ಧ್ರುವಾತ್ಮನಃ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ ಅಂತ ಹೇಳ್ತಾರೆ. ಮುಂದಿನ ಗುರುಗಳು ಹಾವು. ಇದಕ್ಕೆ ಹಿಂದೆ ಹೆಬ್ಬಾವಿನ ನೋಡಿದ್ವಿ, ಇವಾಗ ಸಾಮಾನ್ಯವಾದ ನಾಗರ ಹಾವು ಇತ್ಯಾದಿಗಳನ್ನು ನೋಡಿ ಅದರಿಂದ ಏನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಏಕಚಾರಿ ಅನಿಕೇತಃ ಅಂತ ಹೇಳ್ತಾರೆ. ಅದು ಹಾವು ಯಾವಾಗಲೂ ಒಂಟಿಯಾಗೇ ಹೋಗುತ್ತೆ, ಒಂದು 4-5 ಜನನ ಹೊತ್ಕೊಂಡು ಈ ಸಿಂಹ ಅಥವಾ ಹುಲಿ ಆನೆ ಥರ ಎಲ್ಲ ಇಡೀ ಪರಿವಾರ ಜೊತೆಗೆ ಹೋಗೋದಿಲ್ಲ. ಹಾಗಾಗಿ ಯಾರ್ಯಾರು ಆತ್ಮಜಿಜ್ಞಾಸೆ ಆಗಿರ್ತಾನೋ ಅಥವಾ ಆತ್ಮಜ್ಞಾನಿಯಾಗಿರ್ತಾನೋ ಅವನೊಂದು ಲಕ್ಷಣ ಏನಂದರೆ ಏಕಚಾರಿಯಾಗಿರ್ತಾನೆ, ಅವನ ಪಾಡಿ ಅವನು ಕೆಲಸ ನೋಡ್ಕೊಂಡಿರ್ತಾನೆ, ಯಾವುದೇ ಒಂದು ಸಂಘ ಇತ್ಯಾದಿಗಳಲ್ಲಿ ಸೇರೋದಿಲ್ಲ ಅಂತ. ಅನಿಕೇತಃ ಯಾವುದೇ ಒಂದು ಮನೆ ಅಂತ ಮಾಡಿಕೊಂಡು ಅದರಲ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ಒಂದು ಮನೆ ಮಾಡ್ಕೊಳ್ಳೋವಂಥ ಒಂದು ವಿಷಯಕ್ಕೆ ಹೋಗೋದಿಲ್ಲ. ಗುಹಾಶಯ ನೋಡಿ, ಹಾವು ಬಂದು ಗುಹೆನಲ್ಲಿ ಇರುತ್ತೆ, ಗವಿನಲ್ಲಿ ಇರುತ್ತೆ. ಅದು ಒಂದು ಅದು ಎಂಥ ಗವಿ ಅಂದರೆ ಬೇರೆ ಯಾವುದೋ ಒಂದು ಪ್ರಾಣಿ ಮಾಡಿರುವಂತಹ ಮನೆಯಲ್ಲಿ ಅದು ಹೋಗಿ ವಾಸ ಮಾಡುತ್ತೆ. ಇರುವೆಗಳು ಆ ಹುತ್ತವನ್ನು ನಿರ್ಮಾಣ ಮಾಡಿ ಇದ್ದಾಗ ಹಾವು ಹೋಗಿ ಅದರಲ್ಲಿ ಪ್ರವೇಶ ಮಾಡಿ ಅದು ಇದೇ ನನ್ನ ಮನೆ ಅಂದ್ಕೊಂಡು ಅದರಲ್ಲಿ ಸಂತೋಷವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಎಷ್ಟು ನಮ್ಮ ಅನಿಕೇತನ ಅಂತ ಇಲ್ಲಿ ಹೇಳಿದ್ದಾರೆ. ನಿಕೇತನ ಇಲ್ಲದೆ ಇರೋದು ಅಂದರೆ ನಮಗೆ ಒಂದು ಓನರ್ಶಿಪ್ ಅಂತದ್ದು, ಇದು ನಮ್ಮ ಸ್ವತ್ತು ಅಂತ ಒಂದು ಬಂದುಬಿಟ್ರೆ ಅದರಿಂದ ನಮಗೆ ಪತನವೇ ಆಗುತ್ತೆ ಅಂತ ಹೇಳ್ತಾರೆ. ಹಾವು ಇದು ನನ್ನ ಮನೆ ಅಂದ್ಕೊಂಡು ಅಲ್ಲಿ ಬರೋಲ್ಲ, ಇಲ್ಲಿ ವಾಸ ಮಾಡೋಕ್ಕೆ ಸರಿ ಇದೆ, ಇದು ಒಡೆದೋಗಿದ್ರೆ ಬೇರೆ ಒಂದು ಕಡೆ ಉತ್ತಕ್ಕೆ ಹೋಗಬೇಕು ಅಂತ ಒಂದು ಇದರಲ್ಲಿರುತ್ತೆ. ಈ ನಾವು ನಮ್ಮ ಸ್ವಂತದೇ ಮನೆ ಆಗಿದ್ದಾಗ ಅದಕ್ಕೆ ಎಷ್ಟು ಅಲಂಕಾರ ಎಲ್ಲ ಮಾಡ್ತೀವಿ, ಅದೇ ಬಾಡಿಗೆ ಮನೆ ಇತ್ಯಾದಿಗಳಲ್ಲಿ ಇದ್ದಾಗ ಅದಕ್ಕೊಂದು ನಿರಾಸೆ ಭಾವದಿಂದ ಇರ್ತೀವಿ. ಅದೇ ಥರ ಈ ಸ್ವಂತ ಮನೇಲಿ ಇದ್ದುಕೊಂಡ್ರು ಸ್ವಂತ ಶರೀರವೇ ಮನೆ ಅಂತ ಹೇಳಿದಾಗ ಹಿಂದೆ ಅದರಲ್ಲೂ ಒಂದು ನಿರಾಯಾಸವಾಗಿ ಇದ್ದು ಅದ್ರ ಮೇಲೆ ಆಸಕ್ತಿ ರಹಿತವಾಗಿರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಅದು ನಾವು ಹೆಂಗೆ ಮನೆಯಲ್ಲಿ ಈ ಥರ ಕಿಟಕಿ ಇಡಬೇಕು, ಈ ಥರ ಒಂದು ಫ್ಲೋರಿಂಗ್ ಇರಬೇಕು, ಈ ಥರ ಇದೆಲ್ಲ ನಾವು ಮಾಡ್ತೀವೋ ಅದೆಲ್ಲ ರಹಿತವಾಗಿ ನಾವು ಎಷ್ಟು ಬೇಕಾಗಿರುವಂಥ ಒಂದು ಬೇರೆ ಮಿನಿಮಮ್ ಅಂತ ಹೇಳ್ತೀವೋ ನ್ಯೂನಾತಿರಿಕ್ತವಾಗಿ ಏನೇನು ಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ರೆ ಸಂತೋಷವಾಗಿರ್ತೀವಿ ಅಂತ ಒಂದು ವಿಷಯ ಹೇಳ್ತಾರೆ. ಗೃಹಾರಂಭೋ ಅತಿ ದುಃಖಾಯ. ಗೃಹಾರಂಭ ಅಂದರೆ ಈ ಮನೆಗಳು ಮಾಡೋದು ಅಂತ ಸನ್ಯಾಸಿಗಳು ಶುರು ಮಾಡಿದ್ರೆ, ಅಂದರೆ ಮನೆ ಮಠಗಳು ಮಾಡಕ್ಕೆ ಕೂತ್ಕೊಂಡ್ರೆ ಅವಾಗ ವಿಫಲಶ್ಚ ಅಧ್ರುವಾತ್ಮನ. ಯಾರು ಸನ್ಯಾಸದಲ್ಲಿ ಅವ್ರಿಗೆ ನಿಷ್ಠೆ ಇಲ್ಲದೆ ಇದ್ದಾರೋ ಅವರೇ ಈ ಥರ ಮನೆ ಮಾಡಿಕೊಂಡು ಅದರಲ್ಲಿ ವಾಸ ಮಾಡಬೇಕು ಅಂತ ಇರ್ತಾರೆ. ಅದು ಅತ್ಯಂತ ದುಃಖವಾದ ವಿಷಯದಲ್ಲಿ ಅವರು ಈಡ್ಪಡ್ತಾರೆ ಅಂತ ಹೇಳ್ತಾರೆ. ಸರ್ಪ ಪರಕೃತಿಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. ಇನ್ನೊಬ್ಬ ಮಾಡಿರುವಂಥ ಮನೆಯಲ್ಲಿ ಹೋಗಿ ಬಾಳಬೇಕು, ಆ ಒಂದು ಮನೆದು ಒಂದು ಋಣ ಇತ್ಯಾದಿಗಳು ಹೋಗಿದ ತಕ್ಷಣ ಬೇರೆ ಮನೆಗೆ ಹೋಗಬೇಕು, ಅದೇ ಮನೆಯಲ್ಲಿ ಇದ್ದುಕೊಂಡು ತನ್ನ ಸ್ವತ್ವವನ್ನು ಅಧಿಕಾರವನ್ನು ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಏಕೋ ನಾರಾಯಣೋ ದೇವ ಪೂರ್ವಸೃಷ್ಟಂ ಸ್ವಮಾಯ ಸಂಹೃತ್ಯ ಕಾಲಕಲೆಯ ಕಲ್ಪಾಂತ ಇದಮೀಶ್ವರ ಏಕ ಏವ ಅದ್ವಿತೀಯೋ ಭೂತ್ ಆತ್ಮಧಾರ ಅಖಿಲಾಶ್ರಯ ಕಾಲೇನ ಆತ್ಮಾನುಭಾವೇನ ಸಾಮ್ಯಂ ನೀತಾಸು ಶಕ್ತಿಷು. ಇವಾಗ ಮುಂದಿನ ಗುರುಗಳು ಬಂದು ಜೇಡ್ ಹುಳ ಅಂತ ಹೇಳ್ತೀವಿ, ಸ್ಪೈಡರ್ ಅಂತ ಏನು ಹೇಳ್ತೀವೋ ಅದು. ನೋಡಿ, ಈ ಜೇಡ್ ಹುಳ ಏನಿರುತ್ತೋ ತನ್ನ ಎಂಜಿಲ್ನಿಂದನೇ ಜೇಡ್ ಗೂಡನ್ನು ಕಟ್ಟತ್ತೆ. ಕೊನೆಗೆ ಅದು ಒಂದು ಕಡೆಯಿಂದ ಬೇರೆ ಕಡೆ ಹೋಗ್ಬೇಕಾದ್ರೆ ಆ ಇಡೀ ಎಂಜಿಲನ್ನೇ ಪುನಃ ತನ್ನ ಬಾಯಿಂದ ಒಳಗಡೆ ಹಾಕ್ಕೊಂಡು ಇನ್ನೊಂದು ಕಡೆ ಹೋಗಿ ಅದೇ ಎಂಜಿಲನ್ನು ಹೊರಗಡೆ ಚೆಲ್ಲಿ ಅದರಿಂದ ಮನೆ ಕಟ್ಕೊಳ್ಳುತ್ತೆ. ಹಾಗಾಗಿ ಈ ಭಗವಂತ ಹೆಂಗಿದಾನೋ ಅವನು ನಮಗೆ ಮೂರ್ತವಾಗಿ ಕಾಣಿಸದೆ ಹೋಗಿದ್ರು ಇಡೀ ಜಗತ್ತನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ, ಅವನೇ ಅದರಲ್ಲಿ ಲಯನೂ ಮಾಡಿಸ್ಕೊಳ್ತಾನೆ, ಅದನ್ನು ಪರಿಪಾಲನೆ ಮಾಡ್ತಾ ಇರೋದು ಶ್ರೀಮನ್ನಾರಾಯಣ ಅವನ ಸ್ವರೂಪನೇ ಅಂತ ಹೇಳಿಕೊಂಡು ಹಂಗೆ ಹೆಂಗೆ ನಮ್ಮ
ಕೇವಲ ಆತ್ಮಾನುಭಾವೇನ ಸ್ವಮಾಯಾಮ್ ತ್ರಿಗುಣಾತ್ಮಿಕಾಂ ಅಂತ. ಹೇಗೆ ಆ ಒಂದು ಬಾಯಲ್ಲಿದ್ದಾಗ ಅದ್ರ ಆಹಾರ, ಈ ಜೇಡು ಹುಳ ಹಿಂಗೆ ಆಹಾರ ತಿಂದಾಗ ಅದಕ್ಕೂ ಆಹಾರ ಜೀರ್ಣ ಆಗೋದಕ್ಕೆ ಸಲೈವ ಈ ಎಂಜಿಲು ಅವಶ್ಯಕವಾದಂಥ ಪದಾರ್ಥವೇ. ಅದು ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಂಜಿಲನ್ನು ಇಟ್ಕೊಳ್ಳುತ್ತೆ. ಮನೆ ಕಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು, ಗೂಡು ಕಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಂಜಿಲು ಇಟ್ಕೊಳ್ಳುತ್ತೆ. ಎಲ್ಲ ಯಾವುದೇ ಒಂದು ವಿಷಯ ಇದ್ದರೂ ಅದಕ್ಕೆ ಅದು ಎಂಜಿಲಿನಿಂದನೇ ಮಾಡಿಕೊಂಡು ಬೆಳೆಯುತ್ತೆ. ಹಾಗಾಗಿ ಈ ಇಡೀ ಜಗತ್ತು ಒಂದೇ ಒಂದು ತತ್ವದಿಂದ ಬಂದಿದೆ. ಆ ತತ್ವವೇ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿಗಳನ್ನು ಮಾಡುತ್ತೆ. ಎಲ್ಲ ವಿಷಯಗಳು ಆ ತತ್ವದ ಸ್ವರೂಪವೇ. ಹೆಂಗೆ ಎಂಜಿನಿನ ಸ್ವರೂಪನೇ ಆ ಮನೆಯಾಗಿದೆ, ಆಹಾರವಾಗಿದೆ, ಎಲ್ಲವೂ ಇದೆ ಜೇಡಿನೊಳಗೆ. ಅದೇ ಥರ ತಾಮಾಹುಸ್ ತ್ರಿಗುಣ ವ್ಯಕ್ತಿಂ ಸೃಜಂತಿಂ ವಿಶ್ವತೋ ಮುಖಂ ಯಸ್ಮಿನ್ ಪ್ರೋತಮಿದಂ ವಿಶ್ವಂ ಏನ ಸಂಸರತೆ ಪುಮಾನ್ ಅಂತ ಹೇಳ್ತಾರೆ. ಈ ನಾವು ಮನುಷ್ಯರು ಅಂತ ನಾವೆಲ್ಲಿ ಬದುಕಿದ್ದು, ಇದು ಜಗತ್ತು, ಇದು ಸತ್ಯ, ಜಗತ್ತು ಸತ್ಯ ಅಂತ ಹೆಂಗೆ ಹೇಳ್ತೀವೋ ಅದು ನಾವು ಹೇಳೋದು ಅಜ್ಞಾನವಶಾತ್ ಈ ಜಗತ್ತನ್ನು ಸತ್ಯವನ್ನು ಅಂತ ನಂಬ್ಕೊಳ್ತೀವಿ. ವಾಸ್ತವವಾಗಿ ಅದು ಪರಮಾತ್ಮನ ಒಂದು ಸ್ವರೂಪವೇ ಆಗಿದೆ. ಅದು ಯಾವಾಗ ಈ ಜೇಡ್ರ ಹುಳ ನೋಡ್ಕೊಂಡು ಜೇಡ್ರ ಮನೆ ಅಂತ ನಾವು ಹೇಳ್ತೀವಿ, ಆದರೆ ಅದು ಜೇಡಿಗೆ ಗೊತ್ತು ಅದು ನನ್ನ ಎಂಜಲ ಸ್ವರೂಪನೇ ಅಂತ ಹೇಳಿ ಒಂದು ವಿಷಯ. ಆ ಥರ ಈ ಜಗತ್ತೆಲ್ಲ ಪರಮಾತ್ಮನ ಒಂದು ವಿಷಯನೇ ಅಂತ ಅಂದ್ಕೊಂಡು ಬಾಳಬೇಕು ಅಂತ ಈ ವಿಷಯ ಜೇಡ್ರ ಹುಳದಿಂದ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಯತ್ರ ಯತ್ರೋ ಮನೋದೇಹಿ ಧಾರಯೇತ್ ಸಕಲಂ ಧಿಯಾ ಸ್ನೇಹಾದ್ ದ್ವೇಷಾದ್ ಭಯಾದ್ವಾಪಿ ಯಾತಿ ತತ್ತತ್ ಸ್ವರೂಪತಾಮ್ ಅಂತ ಹೇಳ್ತಾರೆ. ಮುಂದಿನದು ಭೃಂಗಿ ಕೀಟ ಅಂತ ಒಂದು ಗುರುಗಳು. ಈ ಭೃಂಗಿ ಕೀಟ ಅನ್ನೋದು ಇದಕ್ಕೆ ಪ್ರಾಯಶಃ ಕನ್ನಡದಲ್ಲಿ ನನಗೆ ಇದಕ್ಕೊಂದು ಪದ ಸಿಕ್ಕಿಲ್ಲ. ಅದು ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಹೆಂಗೆ ಅಂದರೆ, ಇನ್ನೊಂದು ಅದಕ್ಕೆ ಆಹಾರವಾಗಿರುವಂಥ ಇನ್ನೊಂದು ಸಣ್ಣ ಕೀಟ ತಗೊಂಡು ಒಂದು ಕಡೆ ತೊಗೊಂಡೋಗಿ ಅದಕ್ಕೆ ಬೇರೆ ಯಾವ ಕಡೆಯಿಂದ ಗಾಳಿ ಇತ್ಯಾದಿಗಳು ಬರದೇ ಇರೋಂಗೆ ನೋಡಿಕೊಂಡು ತನ್ನ ಆಕಾರವನ್ನು ಬೃಹದ್ದಾಗಿ ಮಾಡಿಸ್ಕೊಳ್ಳುತ್ತಂತೆ. ಈ ಆಹಾರವಾಗಿರುವಂಥ ಕೀಟನ ಸಾಯಿಸಲ್ವಂತೆ. ಅದು ಆಹಾರ ತನ್ನ ಆಕಾರ ದೊಡ್ಡದು ಮಾಡಿಕೊಂಡಾಗ ಅದು ಚಿಕ್ಕ ಕೀಟ ಆಗಿರುವಂಥದ್ದು ಹುಳ ಅದು ನೋಡಿ ಹೆದರ್ಕೊಂಡು ಆ ಭಯದಿಂದ ಆ ಭೃಂಗಿ ಕೀಟ ಥರನೇ ಪರಿಣಮಿಸುತ್ತೆ, ಬದಲಾಗಿಬಿಡುತ್ತೆ ಅಂತೆ. ಆಮೇಲೆ ಅದನ್ನು ತಿನ್ನತ್ತಂತೆ. ಈ ಭೃಂಗಿ ಕೀಟ ಅನ್ನೋದು ಆ ಥರ. ಇದು ನಾವು ಯಾರು ನೋಡಿಲ್ಲದೆ ಇರ್ಬೋದು, ಆದರೆ ಈ ಥರ ಒಂದು ಕೀಟ ಇದೆ ಅಂತ ಒಂದು ಶಾಸ್ತ್ರದಲ್ಲಿ ಸಿದ್ಧವಾಗಿದೆ. ಈ ಭೃಂಗಿ ಕೀಟದಿಂದ ಏನು ಕಲ್ತ್ಕೊಂಡು, ಎತ್ರ ಎತ್ರ ಮನೋದೇಹಿ ಧಾರಯೇತ್ ಸಕಲಂ ಧಿಯಾ ಸ್ನೇಹ ದ್ವೇಷಾದ್ ಭಯಾದ್ವಾಪಿ ಯಾತಿ ತತ್ತತ್ ಸ್ವರೂಪತಾಮ್ ಅಂತ ಹೇಳ್ತಾರೆ. ಈ ಭೃಂಗಿ ಕೀಟ ಹೇಗೆ ತನ್ನ ಆಕಾರವನ್ನು ದೊಡ್ಡದು ಮಾಡಿ ಆ ಚಿಕ್ಕ ಹುಳ ಬಂದು ಹೆದರ್ಕೊಂಡು ಅದೇ ಭೃಂಗಿಕೀಟ ಆಕಾರವೇ ಆಗಿಬಿಡುತ್ತೆ. ಅದೇ ಥರ ನಾವು ಯಾವ ರೀತಿ ಭಗವಂತನಲ್ಲಿ ಭಕ್ತಿ ತೋರಿಸ್ತೀವೋ ಅದೇ ಥರ ಭಗವಂತ ನಮ್ಗೆ ಉಳಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಈ ಭಾಗವತದಲ್ಲೇ ಒಂದು ಕಡೆ ಎಲ್ಲಿ ಶಿಶುಪಾಲ ವಧ ಪ್ರಸಂಗ ಎಲ್ಲ ಬರುತ್ತೆ. ಇದು ರಾಜಸೂಯ ಯಜ್ಞ ಮಾಡಿದಾಗ ಯುಧಿಷ್ಠಿರ, ಆವಾಗ ಶಿಶುಪಾಲ ಬಂದು ಭಗವಂತನ ನಿಂದೆ ಮಾಡ್ತಾನೆ. ಆ ನಿಂದೆ ಮಾಡಿಕೊಂಡೆ ಅವನಿಗೆ 100 ಸತಿ ನಿಂದೆ ಮಾಡಿದ ತಗ್ಮೇಲೆ ಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರವನ್ನು ಬಿಟ್ಟು ಅವನ್ನ ವಧ ಮಾಡಿ ಅವನು ಸತ್ತೋಗ್ತಾನೆ. ಅವನ ಹತ್ಯೆ ಆಗಿದ್ಮೇಲೆ ಅವನ ಆತ್ಮ ಬಂದು ಪರಮಾತ್ಮನಲ್ಲಿ ಲೀನ ಆಗುತ್ತೆ ಅಂತ ಒಂದು ಇದಿದೆ. ಅದು ಅದ್ರ ಹಿಂದಿನ ಕತೆ ಕೂಡ ಭಾಗವತದಲ್ಲಿ ಬರುತ್ತೆ. ಜಯ ವಿಜಯಗಳು ಅಂತ ಭಗವಂತನ ದ್ವಾರಪಾಲಕರು ಇದ್ದರು. ಅವ್ರಿಗೆ ಶಾಪವಶಾತ್ ಅವರು 3 ಜನ್ಮವು ಅದು ಆಸುರ ಜನ್ಮವಾಗಿ 3 ಜನ್ಮ ತಾಳಬೇಕಾಗತ್ತೆ. ಮೊದಲನೇದಾಗಿ ಹಿರಣ್ಯಕಶಿಪವಾಗಿ ಅವರು ಅವತರಿಸ್ತಾರೆ. ಭಗವಂತನ ದ್ವೇಷ ಮಾಡಿಕೊಂಡು ಬರ್ತಾರೆ. ಆಮೇಲೆ ಅವ್ರಿಗೆ ವರಾಹ ಸ್ವಾಮಿ, ಆಮೇಲೆ ನರಸಿಂಹಸ್ವಾಮಿ ದೇವರು ಅವ್ರನ್ನ ಉದ್ಧಾರ ಮಾಡ್ತಾರೆ. ಮುಂದಿನದಾಗಿ ಇದು ರಾವಣ ಕುಂಭಕರ್ಣವಾಗಿ ಹುಟ್ಟುತ್ತಾರೆ. ಶ್ರೀರಾಮಚಂದ್ರನು ಅವ್ರಿಗೆ ಉದ್ಧಾರ ಮಾಡ್ತಾರೆ. ಆಮೇಲೆ ಅವರು ಶಿಶುಪಾಲ ಮತ್ತು ದಂತವಕ್ರಾಗಿ ಹುಟ್ಟುತ್ತಾರೆ. ಅಲ್ಲಿ ಕೃಷ್ಣ ಪರಮಾತ್ಮ ಅವ್ರಿಗೆ ಉದ್ಧಾರ ಮಾಡ್ತಾರೆ. ಆವಾಗ ಅವ್ರು 3 ಜನ್ಮ ತಾಳಿ ಕೊನೆಗೆ ಅವ್ರಿಗೆ ಭಗವಂತನಲ್ಲಿ ಪುನಃ ಲೀನರಾಗ್ತಾರೆ ಅಂತ ಒಂದು ಕಥೆ ಇದೆ. ಆ ಈ ಶಿಶುಪಾಲನ ಆತ್ಮ ಯಾವಾಗ ಭಗವಂತನಿಗೆ ಹೋಗಿ ಸೇರುತ್ತೋ ಆವಾಗ ಯುಧಿಷ್ಠಿರ ಬಂದು ಪ್ರಶ್ನೆ ಮಾಡ್ತಾನೆ. ಅವನು ಅಂಥ ಭಗವಂತನ ಅಷ್ಟು ನಿಂದೆ ಮಾಡ್ದ, ನಮ್ಮ ಮುಂದೆನೇ ಮಾಡ್ದ, ಕಣ್ಣೆದುರುಗಡೆ ಮಾಡ್ದ, ಅವ್ನಿಗೆ ಹೆಂಗೆ ಒಳ್ಳೆ ಸದ್ಗತಿ ಹೆಂಗೆ ಬಂತು ಅಂತ ನಾರದರಿಗೆ ಕೇಳಿದಾಗ ಅವ್ರು ನಾರದರು ಹೇಳ್ತಾರೆ, ಇದು ಭಗವಂತನ ಯಾವುದೇ ಒಂದು ರೀತಿಯಲ್ಲಿ ನೀನು ಉಳಿಸ್ಕೊಂಡ್ರೆ ಅದೇ ನಿಂಗೆ ಸಿಕ್ಬಿಡುತ್ತಪ್ಪ, ಭಗವಂತನ ಸಿಗುತ್ತೆ. ನಾನು ಭಕ್ತಿಯಿಂದ ಉಳಿಸ್ಕೊಂಡಿದ್ದೀನಿ. ನಾರದರ ಮಹರ್ಷಿಗಳು ಭಕ್ತಿಯಿಂದ ಭಗವಂತನ ಪೂಜಿಸ್ತಾರೆ, ಆರಾಧಿಸ್ತಾರೆ.
ಈ ಯುಧಿಷ್ಠಿರ ಪಾಂಡವರೆಲ್ಲ ಬಂದು ಒಂದು ಮೈತ್ರಿ ಭಾವನೆ ಸ್ನೇಹದಿಂದ ಭಕ್ತಿ ಮಾಡ್ತಾರೆ. ಆಮೇಲೆ ಈ ಯಶೋದೆ ತಾಯಿ ವಾತ್ಸಲ್ಯದಿಂದ ನೋಡ್ಕೊಳ್ತಾಳೆ, ಅದರಿಂದ ಭಕ್ತಿ ಬರುತ್ತೆ. ಈ ಕಂಸ ಬಂದು ಭಯದಿಂದ ಅಯ್ಯೋ ಎಲ್ಲಿ ಕೃಷ್ಣ ಬಂದ್ಬಿಡ್ತಾನೋ, ನನ್ನ ಸಾವು ಬರುತ್ತೋ ಅಂತ ಆ ಒಂದು ಭಯದಿಂದನೇ ಕೃಷ್ಣನಲ್ಲಿ ಸಾಯುಜ್ಯನ್ನು ಹೊಂದ್ಕೊಂಡ. ಆಮೇಲೆ ಈ ಶಿಶುಪಾಲ ಬಂದು ದ್ವೇಷದಿಂದ ಭಗವಂತನ ಹೊಂದ್ಕೊಂಡ ಅಂತ ಹೇಳ್ತಾರೆ. ಅದೇ ಥರ ಈ ಭೃಂಗಿಕೀಟ ಹೆಂಗೆ ಹೆದರಿಸಿ ಆ ಒಂದು ಭಯವನ್ನು ಸೃಷ್ಟಿ ಮಾಡಿ ಅದರಿಂದ ಭಯಾಕಾರವಾಗಿ ಭೃಂಗಿಕೀಟ ಆಕಾರದಲ್ಲೇ ಬಂದ್ಬಿಡುತ್ತೋ ಆಹಾರ ಕೀಟ ಕೂಡ, ಅದೇ ಥರ ಭಗವಂತನ ನಾವು ಯಾವ ರೀತಿಯಲ್ಲಿ ನಾವು ಬಯಸ್ತೀವೋ ಅದೇ ರೀತಿಯಲ್ಲಿ ನಮಗೆ ಭಗವಂತನ ಒಂದು ಅನುಗ್ರಹ ಸಿಗುತ್ತೆ. ಯದ್ಯದ್ಭಾವಂ ಅಂತ ಒಂದು ಇದು ಇದರಲ್ಲಿ ಬರುತ್ತೆ, ಐತರೇಯ ಉಪನಿಷತ್ನಲ್ಲಿ ಒಂದು ಕಡೆ ಒಂದು ಬರುತ್ತೆ. ನಾವು ಕೊನೆ ಕಾಲದಲ್ಲಿ ನಮ್ಗೆ ಯಾವಾಗ ಶರೀರದ ಇಂದ್ರಿಯಗಳು ನಿಷ್ಕ್ರಿಯ ಆಗತ್ತೆ, ಮೊದಲನೇದಾಗಿ ಶರೀರದಲ್ಲಿರೋ ಅಂಗಾದಿಗಳು ಅಂದರೆ ಕಾಲು ಕೈ ಇತ್ಯಾದಿಗಳು ನಿಷ್ಕ್ರಿಯ ಆಗುತ್ತೆ. ಕೊನೆ ಕಾಲದಲ್ಲಿ ನಾವು ಮೃತ್ಯುವನ್ನು ಹೊಂದೋ ಕಾಲದಲ್ಲಿ ಕಾಲು ಕೈ ಇತ್ಯಾದಿಗಳನ್ನು ನಿಷ್ಕ್ರಿಯ ಆಗುತ್ತೆ. ಆಮೇಲೆ ಇಂದ್ರಿಯಗಳು ಕಣ್ಣು ಕಿವಿ ಇತ್ಯಾದಿಗಳು ಆವಾಗ ನಿಷ್ಕ್ರಿಯ ಆಗುತ್ತೆ. ಆವಾಗ ಒಂದು ದರ್ಶನ ಆಗುತ್ತಂತೆ ನಮ್ಮ ಮನಸ್ಸಿನಲ್ಲಿ, ಮುಂದಿನ ಜನ್ಮ ಯಾವ ಥರ ಇರುತ್ತೆ ಅಂತ ಒಂದು ಇದು ಶಾಸ್ತ್ರದಲ್ಲಿ ಇರುತ್ತೆ. ಅದು ಆವಾಗ ಯಾವ ಸ್ಥಳದಲ್ಲಿ ನಮ್ಗೆ ದರ್ಶನ ಆಗುತ್ತೆ ಅಂದರೆ ನಾವು ಮಿಕ್ಕಿದ ಏನೂ ಮಾಡೋಕ್ಕಾಗಲ್ಲ, ಭಗವನ್ ನಾಮ ಸ್ಮರಣೆ ಮಾಡೋದಕ್ಕಾಗಲ್ಲ ಅಥವಾ ಭಗವಂತನಲ್ಲಿ ಭಕ್ತಿ ಮಾಡೋದಕ್ಕೆ, ಯಾಕಂದರೆ ಕೈ ಕಾಲು ಮೊದಲೇ ನಿಷ್ಕ್ರಿಯವಾಗಿರುತ್ತೆ. ಇಂದ್ರಿಯಗಳಿಂದ ಜಪ ಆದರೂ ಮಾಡೋಣ ಅಥವಾ ಧ್ಯಾನ ಮಾಡೋಣ ಅಂದರೆ ಅದು ಕೂಡ ನಿಷ್ಫಲವಾಗೇ ಇರುತ್ತೆ. ಆವಾಗ ನಮಗೆ ಭಗವಂತ ಆ ಒಂದು ದೃಶ್ಯ ತೋರಿಸ್ಬಿಟ್ಟು ನಮಗೆ ಮುಂದಿನ ಜನ್ಮಕ್ಕೆ ಎತ್ಕೊಂಡು ಹೋಗುತ್ತೆ, ಯಮರಾಜರು ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಐತರೇಯ ಉಪನಿಷತ್ತಲ್ಲಿ ಒಂದು ಕಥೆ ಬರುತ್ತೆ. ಆವಾಗ ಆ ಒಂದು ಸ್ಥಿತಿನಲ್ಲಿ ನಮಗೆ ಮುಂದಿನ ಜನ್ಮ ಏನು ಅಂತಲೇ ಗೊತ್ತಾಗೋದು ಆವಾಗಲೇ ನಮಗೆ ಅಂತ ಹೇಳ್ತಾರೆ. ಹಾಗಾಗಿ ಆ ಜನ್ಮ ಆವಾಗ ಆ ಒಂದು ಒಳ್ಳೆ ದೃಶ್ಯ ಆವಾಗ ಮುಂದಿನ ಜನ್ಮದಲ್ಲಿ ನಮ್ಗೆ ಜನ್ಮಾದಿಗಳು ಬೇಡ ಅಂತ ಬೇಕಂದರೆ ಇವಾಗಲಿಂದನೇ ನಾವು ಅಂತಕಾಲೇಚ ಮಾಮೇವ ಸ್ಮರಣಾತ್ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಕೊನೆ ಕಾಲದಲ್ಲೂ ನಮ್ಮ ಕೃಷ್ಣ ಪರಮಾತ್ಮನ ಒಂದು ಧ್ಯಾನ ಒಂದೇ, ಬೇರೆ ಯಾವುದು ಬರಬಾರ್ದು ಅಂತ ಹೇಳಿದಾಗ ಆ ಒಂದು ಭಕ್ತಿ ಈಶ್ವರನಲ್ಲಿ ನಮಗೆ ಬರಬೇಕು ಅಂದರೆ ಇವಾಗಲಿಂದನೇ ಅಭ್ಯಾಸ ಮಾಡ್ಕೊಳ್ಬೇಕು. ಅದು ನಾವು ಯಾವ ಥರ ಅಭ್ಯಾಸ ಮಾಡ್ತೀವೋ ಆ ಥರ ಒಂದು ಭಾವನೆಯಿಂದನೇ ಸೃಷ್ಟಿಯಾಗತ್ತೆ ಅಂತ ಹೇಳ್ತಾರೆ. ಅಜಾಮಿಲರ ಒಂದು ಉಪಾಖ್ಯಾನವು ಇಲ್ಲಿ ಭಾಗವತದಲ್ಲೇ ಬರುತ್ತೆ. ಅವ್ರು ಹೇಗೆ ಒಂದು ಕಾಲದಲ್ಲಿ ಅನುಷ್ಠಾನವಂತ ಬ್ರಾಹ್ಮಣರಾಗಿದ್ದರು, ಆಮೇಲೆ ಪರಿಸ್ಥಿತಿ ವಶಾತ್ ಅವರು ಇದೆಲ್ಲವನ್ನು ಬಿಟ್ಟು ದುಷ್ಕೃತಿಗಳು ಮಾಡೋಕ್ಕೆ ಶುರು ಮಾಡಿದ್ರು, ಸ್ತ್ರೀ ಸಂಘ ಇತ್ಯಾದಿಗಳನ್ನು ಇಟ್ಕೊಂಡ್ರು. ಆಮೇಲೆ ಅವ್ರಿಗೆ ಕೊನೆ ಕಾಲದಲ್ಲಿ ಅವ್ರಿಗೆ ಅವ್ರ ಮಗನ ನೆನಪಾಯಿತು, ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ರು. ಅವ್ರು ಕೊನೆ ಕಾಲದಲ್ಲಿ ಮಗನ ನೋಡಬೇಕಲ್ವಾ ಅಂತ ಒಂದು ಆಸಕ್ತಿ ಬಂದು ನಾರಾಯಣ ಅಂತ ಕರೀತಾರೆ ಅವ್ರನ್ನ. ಆ ಭಗವನ್ ನಾಮ ಸ್ಮರಣೆ ಮಾಡೋದ್ರಿಂದ ಅಜಾಮಿಲರಿಗೆ ಯಮದೂತರು ಬಂದು ಅವರನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ ಒಂದು ಕಥೆ ಇದರಲ್ಲಿ ನೋಡ್ತೀವಿ. ಯಾಕಂದರೆ ಅಂಥ ಕಾಲದಲ್ಲೂ ಅವರು ಪರಮಾತ್ಮನ ಧ್ಯಾನದಲ್ಲಿದ್ದರು ಅಂತ ಒಂದು, ಯಾಕಂದರೆ ಅವ್ರ ಮಗನ ಹೆಸರೇ ಇರ್ಬೋದು, ಆದರೆ ಭಗವಂತನ ಹೆಸರಾಗಿರೋದ್ರಿಂದ ಭಗವನ್ ನಾಮ ಉಚ್ಚಾರಣೆ ಮಾಡೋದ್ರಿಂದ ಆ ಫಲ ಇದೆ. ಅವ್ರಿಗೆ ಆ ಒಂದು ಹೆಸರು ಉಚ್ಚಾರಣೆ ಮಾಡೋದ್ರಿಂದ ಸದ್ಗತಿ ಬಂತು ಅಂತ ಹೇಳ್ತಾರೆ. ಆ ಥರ ಯಾವ ರೀತಿ ನಾವು ಉಪಾಸನೆ ಮಾಡ್ತೀವೋ ಆ ಥರ ಭಗವಂತ ಉಳಿಸ್ಕೊಳ್ತಾನೆ ನಮಗೆ ಅಂತ ಈ ವಿಷಯ ನಾನು ಭೃಂಗಿಕೀಟದಿಂದ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಕೊನೆಯದಾಗಿ ಅಂತಿಮ ಗುರು ಈ ಶರೀರ ಅಂತ ಹೇಳ್ತಾರೆ. ನನ್ನ ಶರೀರವೇ ನನಗೊಂದು ಗುರುವಾಗಿದೆ. ಏವಂ ಗುರುಭ್ಯ ಏತೇಭ್ಯ ಏಷಾ ಮೇ ಶಿಕ್ಷಿತಾ ಮತಿ ಸ್ವಾತ್ಮೋ ಪಶಿಕ್ಷಿತಂ ಬುದ್ಧಿಂ ಶೃಣು ಮೇ ವದತಃ ಪ್ರಭೋ ದೇಹೋ ಗುರುರ್ಮಮ ವಿರಕ್ತಿ ವಿವೇಕ ಹೇತು ಬಿಭ್ರತ ಸ್ಮ ಸತ್ವನಿಧನಂ ಸತತಾಯುದಕಂ ತತ್ವಾನ್ಯೇನ ವಿಮೃಶಾಮಿ ಯಥಾ ತಥಾಪಿ ಪಾರಕ್ಯಾಂ ಮಿಥ್ಯವಾಸಿತೋ ವಿಚಾರಾಮ್ಯ ಅಸಂಗಃ ಅಂತ ಹೇಳ್ತಾರೆ. ನೋಡಿ, ಈ ದೇಹದಲ್ಲಿ ಪ್ರತಿನಿತ್ಯ ಪಾಚನ ಜೀರ್ಣ ಇತ್ಯಾದಿಗಳನ್ನು ನಡೀತಾ ಇರುತ್ತೆ. ಶ್ವಾಸ ಒಳಗಡೆ ಹೋಗುತ್ತೆ ಬರುತ್ತೆ, ಆಮೇಲೆ ನಮ್ಮ ರಕ್ತ ಹರಿತಾ ಇರುತ್ತೆ, ಪ್ರಾಣವಾಯು ತನ್ನ ಕೆಲಸ ಮಾಡ್ತಾ ಇರುತ್ತೆ, ಆಮೇಲೆ ಮಲಮೂತ್ರ ಅದಿಗಳು ವಿಸರ್ಜನೆ ಆಗ್ತಾ ಇರುತ್ತೆ. ಇದೆಲ್ಲವೂ ಆಗ್ತಾ ಇರುತ್ತೆ. ಆದರೆ ಒಳಗಡೆ ಇರುವಂಥ ಆತ್ಮಕ್ಕೆ ಇದು ಯಾವುದು ಗೊತ್ತಾಗೋದೇ ಇಲ್ಲ. ಈ ವಿಷಯಗಳೆಲ್ಲ ಇದು ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಆ ಥರ ಈ ನಿಸ್ಸಂಗತೆಯನ್ನು ಹೊಂದಬೇಕಂದ್ರೆ ನಮ್ಮ ಶರೀರದಿಂದನೇ ಕಲ್ತ್ಕೊಳ್ಬೇಕು. ಇದು ಯಾವುದು ನನಗೆ ಆಗ್ತಾ ಇರೋವಂಥ ವಿಷಯವಲ್ಲ ಅಂತ ಒಂದು ಬುದ್ಧಿ ಬರುತ್ತೆ. ಇಲ್ಲೇ ಕೂಡ ಅಲ್ಲೊಂದು ವಿಷಯ ಹೇಳ್ತಾರೆ. ಅಂದರೆ ಇದು ನಮ್ಮ ಗುರುಗಳು ನಮಗೊಂದು ಕಥೆ ಹೇಳುತ್ತಾರೆ ಯಾವಾಗಲೂ. ಇದು ಆಕಸ್ಮಿಕವಾಗಿ ಇಲ್ಲಿ ಕರೆಂಟ್ ಹೊಟ್ಟೋಗ್ಬಿಟ್ರೆ, ಪವರ್ ಹೊಟ್ಟೋಗ್ಬಿಟ್ರೆ, ಕತ್ಲಾಗ್ಬಿಟ್ರೆ ಆವಾಗ ಎಲ್ಲರಿಗೂ ಭಯ ಬರೋದು, ನಮ್ಮ ವಸ್ತುಗಳು ನಮ್ಮ ಹತ್ರ ಇದೆಯಾ ಅಥವಾ ನಮ್ಮ
ದುಡ್ಡು ಇತ್ಯಾದಿಗಳು, ದನ ಏನೇನು ಪಕ್ಕದಲ್ಲಿ ಇಟ್ಕೊಂಡು ಅದೆಲ್ಲ ಇದೆಯಾ ಅಂತಲೇ ಒಂದು ಭಯ ಬರುತ್ತೆ. ಯಾವತ್ತೂ ನಮಗೆ ನಾವು ಇಲ್ಲೇ ಇದ್ದೀವಾ ಅಂತ ಒಂದು ಭಯ ಬರೋದೇ ಇಲ್ಲ. ಯಾಕಂದರೆ ನಮ್ಮ ಇರುವಿಕೆ ಮೇಲೆ ನಮಗೆ ಅಷ್ಟು ನಂಬಿಕೆ ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಸತ್ವವನ್ನು, ನಮ್ಮ ಇರುವಿಕೆಯನ್ನು ನಮ್ಮಿಂದ ಯಾರೂ ಕಳ್ತನ ಮಾಡಿಕೊಂಡು ಹೋಗೋಕ್ಕಾಗಲ್ಲ ಅಂತ ಆ ಒಂದು ನಿಶ್ಚಯ ನಮ್ಮೆಲ್ಲರಿಗೂ ಇದೆ. ಅದು ಯಾಕಂದರೆ ನಮ್ಗೆ ಸದಾಕಾಲದಲ್ಲಿ ನಾವು ಆತ್ಮಧ್ಯಾನದಲ್ಲೇ ಇರಬೇಕಾಗಿರುವಂಥವ್ರು. ಆತ್ಮ ಯಾವತ್ತು ಈ ದೇಹದಲ್ಲಿರುವಂಥ ಅಷ್ಟು ವಿಷಯಗಳಿಂದ ಹೊರಗಡೆನೇ ಇದೆ ಅಂತ ಒಂದು ನಿಶ್ಚಯ ಬುದ್ಧಿ ಮನಸ್ಸಿನಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ಅದನ್ನು ದೃಢವಾಗಿ ಬೆಳೆಸ್ಕೊಂಡು ಅನಾತ್ಮದಲ್ಲಿ ಒಂದು ಆಸಕ್ತಿ ಹೋಗಿ ಆತ್ಮದಲ್ಲಿ ಇರಬೇಕು ಅಂತ ಅವ್ರು ಹೇಳ್ತಿರ್ತಾರೆ. ನೋಡಿ, ಕೈ ಒಂದು ನಂದು ಯಾರೋ ಒಬ್ಬರು ಬಂದು ಕೈ ಕತ್ತರಿಸ್ಬಿಟ್ರೆ ಅಂತ ಇಟ್ಕೊಳ್ಳಿ, ಆವಾಗ ಅಯ್ಯೋ ನನ್ನ ಕೈ ಹೋಯ್ತಲ್ಲಪ್ಪ ಅಂತಲೇ ನಮಗೆ ಬೇಜಾರಾಗುತ್ತೆ. ನಾನು ಹೋಗ್ಬಿಟ್ನಲ್ಲಪ್ಪ ಅಂತ ಬೇಜಾರಾಗಲ್ಲ. ಇಡೀ ಎಷ್ಟೊಂದು ಜನ ಇವಾಗ ಅದು ಆಂಪ್ಯುಟೇಷನ್ ಇತ್ಯಾದಿಗಳಂದರೆ ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಒಂದು ಅಂಗವನ್ನೇ ತೆಗೆಯುವಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಆಗಲೂ ಅವರು ನಾನಿದ್ದೀನಿ ಅಂತ ಒಂದು ಬುದ್ಧಿ ಅವರಲ್ಲಿ ಇದ್ದೇ ಇರುತ್ತೆ. ನಾನು ಅಂತ ಒಂದು ಸತ್ ಏನಿದೆಯೋ, ನಮ್ಮ ಆತ್ಮ ಏನು ನಮ್ಮ ಒಳಗಡೆ ಇದೆಯೋ, ಅದು ಸದಾಕಾಲದಲ್ಲಿ ಈ ದೇಹದಲ್ಲಿ ಆಗಿರುವಂಥ ಕ್ರಿಯೆಗಳು ಅಥವಾ ದೇಹದ ಮೇಲೆ ಆಗುವಂಥ ಕ್ರಿಯೆಗಳಿಂದ ದೂರವೇ ಇರುತ್ತೆ. ಅದನ್ನು ನಾನು ದೇಹದಿಂದ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಜಾಯಾತ್ಮಜಾರ್ಥ ಪಶು ಭೃತ್ಯ ಗೃಹಾತ್ಮ ವರ್ಗಾನ್ ಪುಷ್ಣಾತಿ ಯತ್ ಪ್ರಿಯ ಚಿಕೀರ್ಷತುಯ ವಿತನ್ಮನ್ ಸ್ವಾಂತೆ ಸಕೃಚ್ಛ ಮವರುದ್ಧನ್ ಸದೇಹ ಸೃಷ್ಟ್ವಾಸ್ಯ ಬೀಜಮವಾಸೀದತಿ ವೃಕ್ಷಧರ್ಮ ಅಂತ ಹೇಳ್ತಾರೆ. ಈ ದೇಹವನ್ನು ಒಂದು ಮರಕ್ಕೆ ಹೋಲಿಸಿದ್ದಾರೆ. ಮರ ಹೆಂಗೆ ತನ್ನ ಶಾಖೆಯನ್ನೆಲ್ಲ ಕಡಿದು ಅದರಿಂದ ನಾವು ಎಷ್ಟೊಂದು ವಿಷಯಗಳೆಲ್ಲ ತಗೊಂಡು ಇದ್ದರೂ ಅದು ಮರ ಎನ್ನುವುದು ಮರವಾಗೇ ಇರುತ್ತೆ. ತನ್ನ ಸ್ವರೂಪವನ್ನು ಬಿಟ್ಕೊಡೋದಿಲ್ಲ. ಅದೇ ಥರ ಆತ್ಮವು ತನ್ನ ಸ್ವರೂಪವನ್ನೇ ಇದೆ. ಈ ಶರೀರದ ಒಂದು ಭಾಗ ಭಂಗ ಆಗಿದ್ರೂ ಕೂಡ ಶರೀರದಲ್ಲಿ ಆತ್ಮ ಅನ್ನೋದು ಭಂಗ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಜೈನ ಸಿದ್ಧಾಂತ, ಬೌದ್ಧ ಸಿದ್ಧಾಂತದೆಲ್ಲ ಈ ಆತ್ಮವನ್ನು ಆಕಾರ ಸಹಿತವಾಗಿರುವಂಥದ್ದು ಅಂತ ನಂಬ್ತಾರೆ. ಅಂದರೆ ಈ ಒಂದು ಚಿಕ್ಕ ಮಗುಗೆ ಒಂದು 2 ಅಡಿ ಅಷ್ಟು ಎತ್ತರ ಇರುವಂಥ ಮಗುಗೆ 2 ಅಡಿಯಷ್ಟು ಆತ್ಮ ಇರುತ್ತೆ. ಆನೆಯಷ್ಟು ಆಕಾರ ಒಂದು ಆತ್ಮ ಇರುತ್ತೆ. ಒಂದು ಅಮೀಬಾ ಅಂತ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥ ಒಂದು ಜೀವ, ಅದಕ್ಕೆ ಅದರಷ್ಟು ಆಕಾರದ ಆತ್ಮ ಇರುತ್ತೆ ಅಂತ ಅವರು ನಂಬ್ತಾರೆ. ಅದನ್ನು ನಿರಾಕರಿಸಿ ಭಗವತ್ಪಾದರು ಹೇಳ್ತಾರೆ, ನೋಡಿ ಹಂಗೆ ಹೇಳ್ತೀರಾ, ಇವಾಗ ಆನೆ ಒಂದು ಸತ್ತೋಗಿ ಮರುಜನ್ಮದಲ್ಲಿ ಇರುವೆಯಾಗಿ ಹುಟ್ಟಿದ್ರೆ ಆ ಆನೆಯಷ್ಟು ಆತ್ಮ ಆ ಇರುವೆ ಒಳಗಡೆ ಸೇರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆತ್ಮ ಯಾವತ್ತೂ ನಮಗೆ ಆಕಾಶದಂತೆ ಸರ್ವವ್ಯಾಪಕವಾಗಿದೆ ಅಂತ, ಇಷ್ಟೇ ಅದು ಪರಿಚ್ಛಿನ್ನವಾದ ವಸ್ತು ಅಲ್ಲ, ಅದು ಇಷ್ಟು ಒಳಗಡೆನೇ ಇರುತ್ತೆ, ಇಷ್ಟೇ ಆಕಾರ ಅದಕ್ಕೆ ಅಂತ ಹೇಳೋದಕ್ಕಾಗಲ್ಲ. ಅದು ದೇಶ ಕಾಲ ಇತ್ಯಾದಿಗಳ ಪರಿಚ್ಛನ್ನತೆ ಇರೋದಿಲ್ಲ ಅಂತ. ನೋಡಿ, ಅದು ಇಲ್ಲಿದೆ ಅಂತ ಇಟ್ಬಿಟ್ಟು ಅಲ್ಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇದು ಈ ಕಾಲದಲ್ಲಿ ಇತ್ತು, ಆವಾಗ ಮುಂದೆ ಹೋಗಿದ್ರೆ ಇಲ್ಲ, ಅದಕ್ಕಾದ್ಮೇಲೆ ಇರುತ್ತೆ ಅಂತೆಲ್ಲ ಹೇಳೋದಕ್ಕಾಗಲ್ಲ. ಸದಾ ಕಾಲದಲ್ಲೂ ಇರುತ್ತೆ. ಅದಕ್ಕೊಂದು ಆಕಾರ, ಒಂದು ಪರಿಚ್ಛಿನ್ನತೆ, ಒಂದು ಇಷ್ಟು ಪರಿಮಾಣ ಅಂತ ಹೇಳೋಕ್ಕಾಗಲ್ಲ ಆತ್ಮಕ್ಕೆ ಅಂತ ಹೇಳ್ತಾರೆ. ಅದು ಆ ವಿಷಯವು ದೇಹದಿಂದನೇ ಕಲ್ತ್ಕೊಳ್ಳೋಕ್ಕಾಗತ್ತೆ. ದೇಹಕ್ಕೆ ಹೆಂಗೆ ಒಂದು ಪರಿಚ್ಛಿನ್ನತೆ ಇರುತ್ತೋ, ಇದಕ್ಕಿಂತ ಜಾಸ್ತಿ ಒಂದು ಮುಂದಿನ ಒಂದು 40 ಸೈಜ್ ಶರ್ಟ್ ಹಾಕ್ಕೊಂಡು 42 ಹಾಕ್ಕೊಂಡ್ರೆ ಅದು ನಮಗೆ ಸೇರೋದಿಲ್ಲ ಅಂತ ತೆಗೆದು ಬಿಸಾಕ್ತೀವಿ. ಆ ಥರ ಹಂಗಿರ್ಬೇಕಾದ್ರೆ ಆತ್ಮಕ್ಕೆ ಆ ಒಂದು ವಿಷಯ ಇರೋದಿಲ್ಲ. ಆತ್ಮಕ್ಕೆ ಯಾವುದೇ ಒಂದು ಮೆಜರ್ಮೆಂಟ್ ಇತ್ಯಾದಿಗಳು ಸಿಗೋದಿಲ್ಲ ಅಂದರೆ ಆ ಒಂದು ವಿಷಯ ದೇಹದಿಂದನೇ ಕಲ್ತ್ಕೊಳ್ಬೋದು ಅಂತ ಹೇಳ್ತಾರೆ. ಸೃಷ್ಟ್ವಾ ಪುರಾಣಿ ವಿವಿಧಾನ್ಯ ಅಜಯಾತ್ಮಶಕ್ಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಸ್ತೈ ತುಷ್ಟಹೃದಯ ಪುರುಷಂ ವಿಧಾಯ ಬ್ರಹ್ಮಾವಲೋಕ ದಿಶಣಂ ಮುದಮಾಪ ದೇವ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಭಗವಂತ ಹೇಳ್ತಾರೆ, ಇದು ನಾನು ಬಹುತೇಕ ಪ್ರಾಣಿಗಳನ್ನು ಸೃಷ್ಟಿಸಿದ್ದೀನಿ. ಮೊನ್ನೆ ನೋಡಿದಾಗಲೂ ಅಪಾದ ಒಂದು ಕಾಲು ಇರುವಂಥದ್ದು, 2 ಕಾಲು ಇರುವಂಥದ್ದು, 4 ಕಾಲು, 5 ಕಾಲು, 6 ಇದು ತುಂಬ ಕಾಲುಗಳು, ಆ ಥರ ಇದು ಕಾಲರಹಿತವಾಗಿ ಅಂದರೆ ಕಾಲೇ ಇಲ್ಲದೆ ಇರುವಂಥ ಒಂದು ಪ್ರಾಣಿಗಳು ಸೃಷ್ಟಿ ಮಾಡಿದ್ದೀನಿ. ಆದರೆ ನನಗೆ ಅದೆಲ್ಲದರಲ್ಲೂ ಮಾನುಷಂ ಪ್ರಿಯಂ ಅಂತ ಹೇಳಿದ್ರು. ಮನುಷ್ಯ ಜನ್ಮವೇ ನನಗೆ ಪ್ರಿಯವಾದಂಥ ಜನ್ಮ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ನಾನು ಯಾವುದ್ಯಾವ ಥರ ಸೃಷ್ಟಿ ಮಾಡಿದ್ದೀನಿ ಗೊತ್ತಾ ಅಂತ ಹೇಳಿದಾಗ, ಈ ಒಂದು ಜಿಂಕೆಯನ್ನು ತಿನ್ನೋದಕ್ಕೆ ಒಂದು ಹುಲಿಯನ್ನು ಸೃಷ್ಟಿ ಮಾಡಿದ್ದೀನಿ. ಜಿಂಕೆಯ ಕೋಡು ಏನಿರುತ್ತೋ, ಕೊಂಬು ಇರುತ್ತೋ, ಅದನ್ನು ತಿನ್ನೋದಕ್ಕೂ ಈಗಿನ ಕಾಲದಲ್ಲಿ ನಾವು ಅದು ಪಾರ್ಕ್ಯುಪೈನ್ ಅಂತ ಏನಂತೀವೋ ಅದು ಬಂದು ಜಿಂಕೆ ಕೋಡನ್ನು ತಿನ್ನುತ್ತೆ ಅಂತೆ. ಅದು ಜಿಂಕೆ ಕೊಂಬು ತಿನ್ನೋದಕ್ಕೆ ಒಂದು ಆಹಾರ, ಆ ಪಾರ್ಕ್ಯುಪೈನ್ ಆ ಒಂದು ಜೀವದ ಒಂದು ಕೊಂಬು ತಿನ್ನೋದಕ್ಕೂ ಇನ್ನೊಂದು ಪ್ರಾಣಿನ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಈ ನಮ್ಗೆ ಹೆಂಗೆ
ವಿಚಿತ್ರವಾದಂಥ ಪ್ರಾಣಿ ಸೃಷ್ಟಿ ಮಾಡಿದ್ರು ಭಗವಂತನಿಗೆ ಮನುಷ್ಯ ಒಬ್ಬನೇ ಅತ್ಯಂತ ಪ್ರಿಯಕರವಾದಂತಹ ಜಂತು ಅಂತ. ಯಾಕಂದರೆ ಅವನಿಗೆ ವಿವೇಕ ಎಂಬುದೊಂದು ವಿಷಯವನ್ನು ಕೊಟ್ಟು ಸೃಷ್ಟಿಸಿದ್ದೀನಿ ಅಂತ ಹೇಳ್ತಾರೆ. ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯಂ ಅರ್ಥಮನಿತ್ಯಂ ಅಪೀಹ ಧೀರ ತೂರ್ಣಂ ಯತೇದ ನ ಪತೇದನ್ಯು ಮೃತ್ಯು ಯಾವನ್ ನಿಶ್ಚಯಸಾಯ ವಿಷಯ ಖಲು ಸರ್ವತಃ ಸ್ಯಾತ್ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಈ ಮನುಷ್ಯ ಜನ್ಮ ಅಂತ ಸಿಗೋದೇ ತುಂಬ ಕಷ್ಟವಾದಂತಹ ವಿಷಯ ನಮಗೆ. ಜಂತುನಾಂ ನರಜನ್ಮ ದುರ್ಲಭಂ ಅಂತ ವಿವೇಕ ಚೂಡಾಮಣಿಲಿ ಹೇಳ್ತಾರೆ. ಅಲ್ಲಿ ಎಲ್ಲ ಥರ ಜನ್ಮ ಸಿಕ್ಬಿಡುತ್ತೆ, ಮನುಷ್ಯ ಜನ್ಮ ಸಿಗೋದು ಕಷ್ಟ ಅಂತ. ತಥೋ ವಿಪ್ರತ ಜಂತುನಾಂ ನರಜನ್ಮ ದುರ್ಲಭಂ ಅಥವಾ ಪುಂಸ್ತಂ, ಅದರಲ್ಲೂ ಈ ಗಂಡಾಗಿ ಹುಟ್ಟುವಂಥದ್ದು ಒಂದು ವಿಷಯ. ಯಾಕಂದರೆ ಅವ್ರಿಗೆ ಕರ್ಮಾದಿಗಳಲ್ಲಿ ಅಧಿಕಾರ ಇರುತ್ತೆ, ಕರ್ಮಾದಿಗಳನ್ನು ಮಾಡಿ ಚಿತ್ತಶುದ್ಧಿ ಹೊಂದು ಅದರಲ್ಲಿ ವೇದಾಂತಕ್ಕೆ ಒಂದು ಬುದ್ಧಿ ಬರುತ್ತೆ ಅಂತ ಅದು ಆ ಒಂದು ಅರ್ಥದಲ್ಲಿ ಹೇಳಿ, ಆಮೇಲೆ ಜಂತುನಾಂ ನರಜನ್ಮ ದುರ್ಲಭಂ ಅಥವಾ ಪುಂಸ್ತಂ ತಥೋ ವಿಪ್ರತ, ಅದರಲ್ಲಿ ಕೂಡ ಅಧ್ಯಯನಶೀಲರಾಗಿರುವಂಥದ್ದು ವಿಪ್ರತೆ ಸಿಗೋದು ಇನ್ನೂ ದುರ್ಲಭ. ಅದಕ್ಕಿಂತ ದುರ್ಲಭ ವಿಪ್ರತ ಅಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತಂದೆ. ವೈದಿಕವಾದಂಥ ಧರ್ಮ ಮಾರ್ಗದಲ್ಲಿ ಯಾರು ಬಾಳ್ತಾರೋ ಅದು ಇನ್ನೂ ದುರ್ಲಭ. ಆ ಥರ ಒಂದು ಜನ್ಮ ಸಿಗೋದು ತುಂಬ ಇದು. ಆತ್ಮ ಅನಾತ್ಮನೋ ವಿವೇಚನಂ ಅಂತ. ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಒಂದು ಬುದ್ಧಿ ಬರುತ್ತಲ್ಲ, ಅದು ಕೂಡ ಇನ್ನೂ ದುರ್ಲಭ. ಇದೆಲ್ಲವೂ ಸಿಕ್ಬಿಡುತ್ತೆ, ಅದು ಇನ್ನೂ ದುರ್ಲಭ ಅಂತ ಹೇಳ್ತಾರೆ. ಆತ್ಮನೋ ಅನಾತ್ಮನೋ ವಿವೇಚನಂ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈರ್ ಪುಣ್ಯೈರ್ವಿನಾ ಲಭ್ಯತೆ ಅಂತ ಹೇಳ್ತಾರೆ. ಈ ಕೊನೆಗೆದಾಗಿ ಮೋಕ್ಷವನ್ನು ಸಿಗೋದು ಅತ್ಯಂತ ತುಂಬ ದುರ್ಲಭವಾಗಿರುವಂಥ ವಿಷಯ ಅಂತ ಆಚಾರ್ಯರು ಮೊದಲೇ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಇದು ಈ ಅಷ್ಟು ದೊಡ್ಡ ಪಟ್ಟಿ ಕೊಟ್ಬಿಟ್ಟು ಅದರಲ್ಲಿ ಮೂರೇ ವಿಷಯ ಹೇಳ್ತಾರೆ. ದುರ್ಲಭಂ ತ್ರೈಮೇವೈತತ್ ದೈವಾನುಗ್ರಹ ಹೇತುಕಂ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ದೀನಿ, ಇದೆಲ್ಲ ಹೆಂಗೋ ಸಿಕ್ಬಿಡುತ್ತೆ, ಮೂರು ವಿಷಯಗಳು ಸಿಗೋದೇ ಇಲ್ಲ ಅಂತ ಹೇಳ್ತೇನೆ. ಅಂದರೆ ಮನುಷ್ಯತ್ವಂ ಅಂದರೆ ಒಂದು ಮನುಷ್ಯ ಜನ್ಮ ಸಿಗೋದು ತುಂಬ ಕಷ್ಟ. ಮನುಷ್ಯತ್ವಂ ಮುಮುಕ್ಷತ್ವಂ, ಅದರಲ್ಲೂ ಮುಕ್ತಿಯನ್ನು ಬಯಸುವಂಥ ಒಂದು ಜನ್ಮ ಸಿಗೋದು ಇನ್ನೂ ಕಷ್ಟ ಅಂತ ಹೇಳ್ತಾರೆ. ಅದಾದರೂ ಸಿಗ್ಬೋದು. ಮಹಾಪುರುಷ ಸಂಶಯ ಅಂತ ಹೇಳ್ತಾರೆ. ಅದು ಒಳ್ಳೆ ಅಂದರೆ ಸತ್ಸಂಗ, ಮಹಾಪುರುಷರ ಒಂದು ಸಾನ್ನಿಧ್ಯ ಸಿಗೋದು, ಅವರೊಂದು ಅನುಗ್ರಹ ಸಿಗೋದು ಇನ್ನೂ ಕಷ್ಟವಾದ ದುರ್ಲಭವಾದಂಥ ವಿಷಯ ಅಂತ. ಇದಕ್ಕೆ ಸಿಗಬೇಕಂದ್ರೆ ಸಾಕ್ಷಾತ್ ಭಗವಂತನೇ ಒಂದು ಅನುಗ್ರಹ ಮಾಡಬೇಕು. ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ಅಂತ ಹೇಳ್ತಾರೆ. ಈ ಭಗವಂತನ ಒಂದು ಅನುಗ್ರಹ ಇದ್ರೇ ನಮಗೆ ಮುಕ್ತಿ ಎಂಬುದು ಬರುತ್ತೆ. ಅದ್ರಿಗೊಂದು ಮುಕ್ತಿ ಪಡಿಬೇಕಲ್ವಾ ಅಂತ ಒಂದು ಆಸಕ್ತಿ ಬರೋದು ಭಗವಂತನ ಅನುಗ್ರಹದಿಂದಲೇ ಅಂತ ಹೇಳ್ತಾರೆ. ಏವಂ ಸಂಜಾತ ವೈರಾಗ್ಯೋ ವಿಜ್ಞಾನ ಲೋಕ ಆತ್ಮನಿ ವಿಚರಾಮಿ ಮಹಿಮೇತಾಂ ಮುಕ್ತ ಸಂಗೋ ಅನಹಂಕೃತಿ ನಹಿ ಏಕಸ್ಮಾತ್ ಗುರೋರ್ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮೈತದ್ ಅದ್ವಿತೀಯಂ ವೈ ಗೀಯತೆ ಬಹುಧಾ ಋಷಿಭಿ ಅಂತ ಹೇಳ್ತಾರೆ. ನೋಡಿ, ಈ ಥರ ಒಂದು ಮನುಷ್ಯ ಜನ್ಮ ಸಿಕ್ಬಿಟ್ಟು ಅದರಲ್ಲಿ ಆತ್ಮಜ್ಞಾನಕ್ಕೆ ಅವನು ಪ್ರಯತ್ನ ಪಡದೇ ಹೋದರೆ, ಈ ಭಗವಂತನ ಭಕ್ತಿ ಮಾಡಿ ತನ್ನ ಜೀವನವನ್ನು ಉದ್ಧಾರ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡದೆ ಹೋದರೆ ಅವನು ಆತ್ಮಘಾತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ತನ್ನ ಆತ್ಮಹತ್ಯೆ, ನಾವೇನು ಸೂಸೈಡ್ ಅಂತ ಏನಂತೀವೋ, ನಿಜವಾದ ಸೂಸೈಡ್ ಅಂದರೆ ಯಾವನು ಮನುಷ್ಯ ಜನ್ಮ ತಾಳಿ ಇಷ್ಟು ಅಪರೂಪವಾಗಿ ಸಿಗುವಂಥದ್ದು ಒಂದು ಜನ್ಮ ತೊಗೊಂಡು ಅದರಲ್ಲಿ ಭಗವತ್ ಭಕ್ತಿಗೆ ಅಥವಾ ಭಗವತ್ ಸಾಯುಜ್ಯವನ್ನು ಹೊಂದೋದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೆ ಹೋಗ್ತೀವಲ್ವ, ನಿಜವಾಗ್ಲೂ ತನ್ನ ಆತ್ಮವನ್ನು ತಾನೇ ಕೊಂದು ಅದಕ್ಕೆ ಪತನಕ್ಕೆ ಕಾರಣ ಮಾಡ್ಕೊಳ್ಳೋಂಗೆ ಅರ್ಥ ಅಂತ ಹೇಳಿಬಿಟ್ಟು ನಮ್ಮ ಶ್ರೇಯಸ್ಸಿಗೆ ನಾವೇ ಪ್ರಯತ್ನ ಪಡಬೇಕು ಅಂತ ಒಂದು ಕೊನೆಯದಾಗಿ ಒಂದು ಶರೀರದಿಂದ ಇದನ್ನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಇತ್ಯುಕ್ತ್ವಾ ಸ ಯದುಂ ವಿಪ್ರಸ್ಥ ಮಾಮಂತ್ರೆ ಗಭೀರಧೀಹಿ ವಂದಿತೋ ಅಭ್ಯರ್ಥಿತೋ ರಾಜ್ಞಾ ಯಯೋ ಪ್ರೀತೋ ಯಥಾಗತಂ ಅವಧೂತ ವಚಶ್ರುತ್ವ ಪೂರ್ವೇಶಾಂ ನಸಃ ಪೂರ್ವಜಃ ಸರ್ವಸಂಗ ವಿನಿರ್ಮುಕ್ತ ಸಮಾಜಿತೋ ಬಭೂವಃ ಅಂತ ಹೇಳ್ತಾರೆ. ಈ ಕೊನೆಯದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಈ ಥರ ಅವಧೂತ ಬಂದು ಈ ಥರ ಉಪದೇಶ ಮಾಡಿದ್ರು ಯದು ಮಹಾರಾಜರಿಗೆ ಅಂತ. ಅಂದರೆ ಈ ಪೃಥ್ವಿಯಿಂದ ಶುರು ಮಾಡಿಕೊಂಡು ಶರೀರದವರೆಗೂ ಏನೇನು ಕಲ್ತ್ಕೊಂಡೆ, ಈ ಜೇನುಹುಳ, ಜೇಡ್ರು ಹುಳ, ಮರದಿಂದ ಏನು ಕಲ್ತ್ಕೊಂಡೆ, ಗಿಡದಿಂದ ಏನು ಕಲ್ತ್ಕೊಂಡೆ, ಎಲ್ಲ ಒಂದು ವಿಷಯವನ್ನು ಈ ಥರ ಉಪದೇಶ ಮಾಡಿದ್ರು. ಆಮೇಲೆ ಈ ಮುಂದೆ ಬಂದು ಈ ಅವಧೂತರು ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಲಿ ಅಂತ ಒಂದು ವಿಷಯವನ್ನು ಹೇಳಿಬಿಟ್ಟು ಭಗವಂತ ಅಲ್ಲಿ ನಿಲ್ಲಿಸ್ತಾರೆ. ಅವಧೂತ ವಚಶ್ರುತ್ವ ಪೂರ್ವೇಶಾಂ ನ ಪೂರ್ವಜಃ ಸರ್ವಸಂಗ ವಿನಿರ್ಮುಕ್ತ ಸಮಚಿತ್ತೋ ಬಭೂವ ಅಂತ ಹೇಳ್ತಾರೆ. ಈ ಎಲ್ಲ ಒಂದು ಸಂಘವನ್ನು ಬಿಟ್ಬಿಟ್ಟು ಜ್ಞಾನಿಯಾಗಿ ಕೂತ್ಕೊಳ್ಬೇಕು ಅಂತ ಒಂದು ವಿಷಯ ಹೇಳ್ತಾರೆ ಭಗವಂತ. ಆ ಸಂಘವನ್ನು ಹೆಂಗೆ ಬಿಟ್ಟು ಕೂತ್ಕೊಳ್ಳೋದು ಅಂತ ಮುಂದಿನ ಪ್ರಶ್ನೆ ಬರೋದೆ ಅವಧೂತ. ಅದು ಮುಂದಿನ ಅಧ್ಯಾಯದಲ್ಲಿ ನೋಡೋಣ.
ಅದು ಲೌಕಿಕ ಪರಾಲೌಕಿಕವಾದಂಥ ಕರ್ಮಗಳು ನಾವೇನು ಮಾಡ್ತೀವಿ, ಲೌಕಿಕ ಕರ್ಮ ಇದು ಓದೋದಾಗಿರಲಿ, ಕೆಲಸ ಮಾಡೋದಾಗಿರಲಿ, ನಾವು ಧಾನ್ಯಾದಿಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಭೋಗಕ್ಕೆ ತೊಗೊಂಡು ಬರೋದು, ಅಂದರೆ ನಾವು ಸೇವನೆ ಮಾಡೋದು, ಭೋಜನಾದಿಗಳನ್ನು ಮಾಡೋದು, ಅದರಿಂದ ಒಂದು ಫಲ ಬರುತ್ತೆ. ಹಾಗೆ ಪರಾಲೌಕಿಕವಾದ ನಾವು ಮಾಡುವಂಥ ಯಾಗಯಜ್ಞಗಳು, ದೈವ ಕಾರ್ಯಗಳು, ಕಾರ್ಯಗಳಿಂದ ಒಂದು ನಮಗೆ ಫಲ ಬಂದೇ ಬರುತ್ತೆ. ಆ ಫಲ ನಮ್ಗೆ ಏನು ಮಾಡುತ್ತೆ, ಅದರಿಂದ ನಮ್ಗೆ ಯಾವ ಕಷ್ಟ ಬರುತ್ತೆ, ಯಾವ ಸುಖ ಬರುತ್ತೆ ಇತ್ಯಾದಿಗಳನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅದು ನಮ್ಗೆ ಬರೋದೇ ನಮಗೆ ಮುಖ್ಯ ಸಂಘದಿಂದಾನೆ ಅಂತ ಹೇಳ್ತಾರೆ. ಯಾವತ್ತು ನಮಗೆ ಈ ಕರ್ಮ ಮಾಡೋದ್ರಲ್ಲಿ ಒಂದು ಆಸಕ್ತಿ ಅಂತ ಇರುತ್ತೋ ಅವಾಗವರೆಗೂ ಆ ಕರ್ಮದಿಂದ ನಮ್ಗೆ ಫಲ ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಯಾವತ್ತು ನಾವು ಕರ್ಮದ ಮೇಲೆ ಒಂದು ಆಸಕ್ತಿ ಬಿಟ್ಟು, ಅಂದರೆ ನಾವು ಮಾಡುವಂಥ ಕರ್ಮವನ್ನು ಅನಾಸಕ್ತವಾಗಿ ಭಗವದರ್ಪಣೆಯಾಗಿ ಒಂದು ಬುದ್ಧಿಯಿಂದ ಮಾಡ್ತೀವೋ ಅವಾಗ ನಾವು ಮಾಡೋ ಎಲ್ಲ ಚೇಷ್ಟೆಯು ಭಗವಂತನ ಒಂದು ಲೀಲೆಯೇ ಆಗಿರುತ್ತೆ ಹೊರತು ನಮ್ಮ ಸ್ವಂತಕ್ಕೆ ಮಾಡುವಂಥ ಆಗಿರೋದಿಲ್ಲ ಅಂತ ಭಗವಂತ ಸೂಕ್ಷ್ಮವಾಗಿ ಆ ಶ್ಲೋಕದಲ್ಲಿ ಹೇಳಿಬಿಟ್ಟು ಮುಂದೆ ಒಂದು ಜಿಜ್ಞಾಸೆಯನ್ನು ಅವಧೂತನ ಮನಸ್ಸಿನಲ್ಲಿ ಹುಟ್ಟಿಸ್ಬಿಟ್ಟು ನಿಲ್ಲಿಸ್ತಾರೆ. ಇಲ್ಲಿ ಮುಂದಿನ ಅಧ್ಯಾಯದಲ್ಲಿ ನಾಳೆ ನೋಡುವಂಥ ವಿಷಯವಿದು ಆಗಿರುತ್ತೆ. ಇವತ್ತಿಗೆ ಇಲ್ಲಿ ನಿಲ್ಲಿಸಿದೆ. ಶಾರದಾಂಭೋಜ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್.